हरिः ओम् आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं विद्याविनयसम्पन्नान् शान्तादिगुणब्रह्मितान् सस्यासप्रवचनासक्तान् हिरमिलार्यन् गुरून् भजे। पृथ्वीमण्डलमध्यस्याः पूर्णबोधमतानकाः वैष्णवाः विष्णुहृदयाः तान् नमस्ये गुरुर्मम। हरिः ओम्। श्रीशाः पाहि ಅನಂತಕೋಟಿ ಎಂಬುದು ಶ್ರೀ ಪುರಂದರದಾಸ ರಚಿಸಿದ ಭವ್ಯಗ್ರಂಥ. ಶಾಸ್ತ್ರ ಪ್ರಮೇಯಗಳು 180 ಗದ್ಯ ಮಾಲೆಗಳು. ನಾವು 82 ಗದ್ಯದಿಂದ 92ನೇ ಗದ್ಯದವರೆಗೂ ನೋಡುತ್ತಿದ್ದೆವು. ಅಕ್ರೂರ ವರದ, ಅಂಬರೀಷ ವರದ, ನಾರದ ವರದ, ಪ್ರಹ್ಲಾದ ವರದ, ಗಜೇಂದ್ರ ವರದ, ಮುಚುಕುಂದ ವರದ, ಧ್ರುವ ವರದ, ವಿಭೀಷಣ ವರದ, ಪುಂಡರೀಕ ವರದ ಮತ್ತು ಪರಾಶರ ವರದ ಎಂಬುದು 10 ಜನ ವರದರು. ಶ್ರೀ ಪುರಂದರದಾಸರು 10 ಜನ ವರದರನ್ನು ಚಿಂತಿಸುವ ಮೂಲಕ ಜೀವಗಣಾಃ ಹರೇರನುಚರಾಃ ನೀಚೋಚ ಭಾವಂ ಗತಃ ಎಂಬುದನ್ನು, ಜೀವರ ಪ್ರಕರಣವನ್ನು ನಮಗೆ ತಿಳಿಸುತ್ತಿದ್ದಾರೆ. ಜೀವರು ಹೇಗಿದ್ದಾರೆ ಎಂಬುದನ್ನು ತಿಳಿಸಲು ಭಿನ್ನಶ್ಚ ಭಿನ್ನಧರ್ಮಶ್ಚ, ಲೋಕದಲ್ಲಿ ಪ್ರತಿಯೊಬ್ಬರೂ ಭಿನ್ನರಾಗಿದ್ದಾರೆ, ಭಿನ್ನ ಧರ್ಮವನ್ನು ಉಳ್ಳವರಾಗಿದ್ದಾರೆ, ಭಿನ್ನ ಗುಣವುಳ್ಳವರಾಗಿದ್ದಾರೆ ಎಂಬುದನ್ನು ತೋರಿಸಲು 10 ಉದಾಹರಣೆಯನ್ನು ತೋರಿಸಿದ್ದಾರೆ. 10 ಎಂಬುದು ಕೇವಲ 10 ಎಂಬುದಲ್ಲ, ಅನಂತ ಎಂದು ತಿಳ್ಕೋಬೇಕು. ಆದ್ದರಿಂದ ಜೀವರು ಎಂಬತಕ್ಕಂಥ ಅನಂತ ಸಂಖ್ಯೆಯಲ್ಲಿರತಕ್ಕಂಥ ಜೀವರನ್ನು ಭಗವಂತ ಮಾತ್ರ ನೋಡಲು ಸಾಧ್ಯ. ಯಾವೊಂದು ಕಟ್ಟ ಕಡೆಯ ಅಂದರೆ ಈ ಜೀವರಲ್ಲಿ ಅನಂತ ಸಂಖ್ಯೆ ಅಂತ ಹೇಳುವುದರಿಂದ ಕಟ್ಟ ಕಡೆ ಎಂಬತಕ್ಕಂಥದ್ದನ್ನು ನಾವು ಕಲ್ಪಿಸಿಕೊಳ್ಳುವುದಕ್ಕೂ ಸಾಧ್ಯವಿಲ್ಲ. ಏಕೆಂದರೆ ಅನಂತ ಅಂತ ಹೇಳಿದರೆ ಅಂಥವಿಲ್ಲದ್ದು. ಹಾಗಾದರೆ ಭಗವಂತನಿಗೂ ಅಂಥವಿಲ್ಲದ್ದೇನು ಅಂದರೆ, ಭಗವಂತನು ಸರ್ವಜ್ಞನಾದ್ದರಿಂದ ಅವನ ಅನಂತ ಸಂಖ್ಯೆ ಎಂಬುದನ್ನೇ ನಿರ್ದಿಷ್ಟವಾಗಿ ತಿಳಿದಿರ್ತಾನೆ ಎಂದರ್ಥ. ಭಗವಂತನ ದೃಷ್ಟಿಯಲ್ಲೂ ಸಹ ಇಷ್ಟು ಅನಂತ ಸಂಖ್ಯೆಯಲ್ಲಿರುವ ಜೀವರು ಪ್ರತಿಯೊಬ್ಬರೂ ಭಿನ್ನತೆಯನ್ನೇ ಹೊಂದಿದ್ದಾರೆ. ಒಬ್ಬ ಜೀವನಂತೆ ಮತ್ತೊಬ್ಬ ಜೀವನಿಲ್ಲ. ಇದನ್ನು ಯಾವ ಜೀವರೂ ಸಹ ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ಪ್ರತ್ಯಕ್ಷವಾಗಿ ಅನುಮಾನದಿಂದ ಕಿಂಚಿತ್ ಬೇರೆ ಅಂತ ತಿಳಿದುಕೊಳ್ಳಬಹುದೇ ಹೊರತು ಎಲ್ಲರೂ ಇದರಂತೆ ಎಂದು ತಿಳಿಯಲು ಸಾಧ್ಯವಿಲ್ಲ. ಆದ್ದರಿಂದ ಶಾಸ್ತ್ರದಿಂದ ಮಾತ್ರ ಸಾಧ್ಯ. ಆ ಶಾಸ್ತ್ರದ ವಾಕ್ಯವನ್ನೇ ಶ್ರೀಮದಾನಂದ ತೀರ್ಥರ ವ್ಯಾಖ್ಯಾನದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಭಿನ್ನಶ್ಚ ಭಿನ್ನ ಧರ್ಮಶ್ಚ ಅಖಿಲಾನ್ಯಪಿ ಅಂತೇಳಿ. ಅಖಿಲ ಅಂದರೆ ಸರ್ವ ಜೀವರಲ್ಲೂ ಸಹ ಭಿನ್ನತೆ ಉಂಟು. ಆ ಭಿನ್ನತೆಗಳು ಯಾವುದರಲ್ಲಿದೆ ಅಂದರೆ ಜೀವನ ಸ್ವರೂಪಭೂತವಾದ ಕರ್ತೃತ್ವದಲ್ಲಿ ಇದೆ. ಜೀವನ ಮೂಲಭೂತವಾದ ಪ್ರಯತ್ನದಲ್ಲಿ ಇದೆ. ಕರ್ತೃತ್ವ ಮತ್ತು ಪ್ರಯತ್ನವನ್ನು ಹಿಂದೆ ಕೆಲವು ಉಪನ್ಯಾಸಗಳನ್ನು ಕಂಡೆವು. ಅದರೊಂದಿಗೆ ಕಾಣಬೇಕಾಗಿರುವುದು ಕರ್ಮವನ್ನು. ಕರ್ತೃತ್ವ ಎಂಬತಕ್ಕಂಥದ್ದು ಹೇಳುವಾಗ ಅದು ಮಾನಸಿಕ, ವಾಚನಿಕ ಮತ್ತು ದೈಹಿಕವಾದ ಕರ್ಮವೇ ಅದನ್ನು ಬೋಧಿಸುತ್ತದೆ. ಆದ್ದರಿಂದ ಈ ಕರ್ಮವೂ ಸಹ ವಿಚಿತ್ರವಾಗಿರುತ್ತದೆ. ಒಬ್ಬರ ಕರ್ಮದಂತೆ ಇನ್ನೊಬ್ಬರ ಕರ್ಮ ಇರುವುದಿಲ್ಲ ಎಂಬುದನ್ನು ತಿಳಿಯಬೇಕು. ಆದ್ದರಿಂದ ಕರ್ಮದ ಸ್ವರೂಪವನ್ನು ಭಗವದ್ಗೀತೆಯಲ್ಲಿ ಶ್ರೀ ವೇದವ್ಯಾಸದೇವರು 3ನೇ ಅಧ್ಯಾಯದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಶ್ರೀಕೃಷ್ಣ ಪರಮಾತ್ಮ ಅರ್ಜುನ ನೆಪ ಮಾಡಿಕೊಂಡು ನಮ್ಮೆಲ್ಲರಿಗೂ ಬೋಧಿಸಿದ್ದಾನೆ. ನಾವು ಇದನ್ನು ಅತಿ ಮುಖ್ಯವಾಗಿ ತಿಳಿದುಕೊಳ್ಳಬೇಕು.
ವ್ಯಾಮಿಶ್ರೇಣೈವ ವಾಕ್ಯೇನ ಬುದ್ಧಿಂ ಮೋಹಯಸಿ ವಿಮೇ ತದೇಕಂ ವದ ನಿಶ್ಚಿತಂ ಯೇನ ಶ್ರೇಯೋ ಅಹಂ ಆಪ್ನುಯಾತ್. ಅರ್ಜುನ ಭಗವಂತನನ್ನು ಕುರಿತು ಪ್ರಶ್ನಿಸುತ್ತಾನೆ, ಸ್ವಾಮಿ, ಯಾವುದರಿಂದ ನಾನು ಶ್ರೇಯಸ್ಸನ್ನು ಹೊಂದುವನೋ ಅಂತಹ ಒಂದು ಮಾರ್ಗವನ್ನು ನಿಶ್ಚಯಿಸಿ ನನಗೆ ಹೇಳು ಎಂದು ಹೇಳಿದಾಗ ಭಗವಂತ ಜೀವನ ಸ್ವರೂಪ ಲಕ್ಷಣವನ್ನೇ ತಿಳಿಸ್ಕೊಡುತ್ತಾನೆ. ಜೀವನ ಸ್ವರೂಪ ಅಂದರೆ ಯಾವುದು? ಸ್ವರೂಪ ಸತ್ವವಿದೆ, ಪ್ರವೃತ್ತಿ ಸತ್ವವಿದೆ, ಪ್ರಮಿತಿ ಸತ್ವವಿದೆ, ಸತ್ತಾತ್ರಯ. ಈ ಸತ್ತಾತ್ರಯ ಎಂಬುದು ಭಗವಂತನ ಅಪೇಕ್ಷಿತವಾಗಿದೆ. ಇಷ್ಟನ್ನು ನಾವು ತಿಳಿದುಕೊಂಡರೆ ಜೀವನ ಲಕ್ಷಣ ಎನಿಸಿಕೊಳ್ಳುತ್ತದೆ. ಆದರೆ ಪ್ರತಿಯೊಂದು ಸತ್ತ, ಸ್ವರೂಪ ಸತ್ತ ಅಂದರೆ ಏನು? ಸ್ವರೂಪ ಅಂದರೆ ಸ್ವಸ್ವರೂಪಂ ಸ್ವರೂಪಂ, ಹಾಗೂ ಆ ಸ್ವಸ್ವ ಅನ್ನೋದ್ರಲ್ಲಿ ಏನು ಸೇರಿದೆ ಎಂಬುದಾಗ ಒಂದು ಕರ್ತೃತ್ವ ಸೇರಿದೆ, ಒಂದು ಪ್ರಯತ್ನ ಸೇರಿದೆ, ಮತ್ತೊಂದು ಮೂರನೆಯದು ಕರ್ಮ ಸೇರಿದೆ ಎಂಬುದು ನಾವು ಮೂರನೇ ಭಾಗವನ್ನು ನಾವು ಇಂದು ಚಿಂತಿಸುತ್ತಿದ್ದೇವೆ. ಜ್ಞಾನಂ ಯೋಗಶ್ಚ ಉಕ್ತೌ ತತ್ರ ಕರ್ಮಯೋಗಂ ವಿಶೇಷತಃ ಪ್ರಪಂಚಯತಿ ಅನೇನ ಅಧ್ಯಾಯೇನ ದೂರೇಣ ಹಿ ಅವರಂ ಕರ್ಮ ಇತಿ ಪ್ರಶ್ನಬೀಜಂ. ಈ ಅಧ್ಯಾಯದಲ್ಲಿ ಕರ್ಮಯೋಗವನ್ನು ವಿಶೇಷವಾಗಿ ವಿವರಿಸುವರು. ದೂರೇಣ ಹಿ ಅವರಂ ಕರ್ಮ, ಕರ್ಮಗಳಿಂದ ಬುದ್ಧಿಯೂ ಹೆಚ್ಚು ಎಂದು ಹೇಳಿದ್ದಕ್ಕೆ ಅರ್ಜುನನು, ಕರ್ಮಕ್ಕಿಂತ ಬುದ್ಧಿ ಹೆಚ್ಚಾಗಿದ್ದರೆ ನನ್ನನ್ನು ಘೋರ ಯುದ್ಧದಲ್ಲಿ ಯಾಕೆ ತೊಡಗಿಸುವೆ ಎಂಬ ಪ್ರಶ್ನೆ. ವಿಶೇಷತಃ ಅಂದರೆ ಹೆಚ್ಚು ವಿವರವಾಗಿ, ಬಾಹುಲ್ಯದಿಂದ, ವ್ಯಾಮಿಶ್ರೇಣ ಎಂಬ ಸಂದೇಹಕ್ಕೆ ಕಾರಣವಾದ ಬುದ್ಧಿ ಎಂದು ಈ ಶ್ಲೋಕದ ಶಬ್ದದ ಅರ್ಥ. ಇದೇ ಉಪದೇಶವಾಗಿದೆ. ವಿಕಲ್ಪ ಹೀಗೂ ಸರಿ ಮತ್ತು ಹಾಗೂ ಸರಿ ಎಂಬುದು. ಶ್ರೀ ಭಗವಂತ ಇದಕ್ಕೆ ಉತ್ತರವನ್ನು ಕೊಡುತ್ತಾರೆ. ಲೋಕೆ ಅಸ್ಮಿನ್ ದ್ವಿಧಾ ನಿಷ್ಠಾ ಪುರಾ ಪ್ರೋಕ್ತ ಮಯಾ ನಘಃ ಜ್ಞಾನಯೋಗೇನ ಸಾಂಖ್ಯಾನಂ ಕರ್ಮಯೋಗೇನ ಯೋಗೀನಾಂ. ಇಲ್ಲಿ ಭಗವಂತ ಉಪಯೋಗಿಸಿ ಶಬ್ದ ಲೋಕೆ ಅಸ್ಮಿನ್ ದ್ವಿಧಾ ನಿಷ್ಠಾ. ನಿಷ್ಠಾ ಎಂಬತಕ್ಕಂಥದ್ದು ನಿ ಎಂದರೆ ನಿತರಾಂ, ಷ್ಟಾ ಎಂಬುದು ಧಾತು. ಈ ಧಾತುವಿಗೆ ಗತಿ ನಿವೃತ್ತಿ ಎಂದರ್ಥ. ನೀ ಎಂಬ ಉಪಸರ್ಗಕ್ಕೆ ನಿತರಾಮ್ ಅಂದರೆ ಹೆಚ್ಚಾಗಿ ಎಂದರ್ಥ. ಆದ್ದರಿಂದ ನಿಷ್ಠಾ ಶಬ್ದಕ್ಕೆ ಪುನಃ ಸಂಸಾರಕ್ಕೆ ಬರದಂತಹ ಬಿಡುಗಡೆ ಅಂದರೆ ಮುಕ್ತಿ ಎಂದು ಬಳಸಲಾಗಿದೆ. ಲೋಕೆ ಅಸ್ಮಿನ್ ವಿಧಾ ನಿಷ್ಠಾ ಪುರಾ ಪ್ರೋಕ್ತ ಮಯಾ ನಘ ಜ್ಞಾನಯೋಗೇನ ಸಾಂಖ್ಯಾನಂ ಕರ್ಮಯೋಗೇನ ಯೋಗೀನಾಂ. ಶ್ರೀಕೃಷ್ಣ ಹೇಳುವ ಉತ್ತರ, ಸಾಧಕ ವರ್ಗದಲ್ಲಿ ಎರಡು ವಿಧ ಎಂದು ಹಿಂದೆಯೇ ಹೇಳಿದ್ದೇನೆ. ಸನಕಾದಿಯತಿಗಳು ಜ್ಞಾನ ಮಾರ್ಗದಿಂದ ಮುಕ್ತಿ ಪಡೆಯುವರು, ಪ್ರಿಯವ್ರತಾದಿರಾಜರು ಕರ್ಮ ಮಾರ್ಗದಿಂದ ಮುಕ್ತಿ ಪಡೆಯುವರು. ನೀನು ಎರಡನೇ ವರ್ಗದವರಾದ್ದರಿಂದ ಕರ್ಮವನ್ನು ಮಾಡು ಎಂದು ಅರ್ಜುನನಿಗೆ ಶ್ರೀಕೃಷ್ಣ ಬೋಧಿಸಿದನು. ಯಾತಕ್ಕೋಸ್ಕರವಾಗಿ ಅಂದರೆ, ಯಾವ ಜೀವರು ಎಲ್ಲೇ ಇದ್ದರೂ ಸಹ ಅವರ ಯೋಗ್ಯತಾನುಸಾರವಾಗಿ ಅವರ ಕರ್ಮ ಪ್ರಚುರ ಅಥವಾ ಜ್ಞಾನ ಪ್ರಚುರದಲ್ಲಿ ತೊಡಗುವ ಯೋಗ್ಯತೆಯನ್ನು ಉಳ್ಳವರಾಗಿರುತ್ತಾರೆ ಎಂಬುದು ತಾತ್ಪರ್ಯ. ಇದನ್ನು ಶ್ರೀಮದಾನಂದ ತೀರ್ಥಮ್ಮ ಭಾಷ್ಯದಲ್ಲಿ ವಿವರಣೆ ಕೊಡುತ್ತಾರೆ. ಜಾಯಸ್ತೇಪಿ ಬುದ್ಧೇ ಅಧಿಕಾರತ್ವಾತ್ ತ್ವಂ ಕರ್ಮಣೋಪಿ ಅಧಿಕೃತಃ ಇತಿ ತತ್ರ ನಿಯೋಕ್ಷ್ಯಾಮಿ ಚಾಶ್ರಿಯವಾನ್ ಭಗವಾನ್ ಅಹಲೋಕೇತಿ. ದ್ವಿವಿಧಾಪಿ ಜನಾಃ ಸಂತಿ ಗೃಹಸ್ಥಾದಿ ಕರ್ಮತ್ಯಾಗೇನ ಜ್ಞಾನನಿಷ್ಠಾಃ ಸನಕಾದಿವತ್. ತಸ್ಯ ಏವ ಜ್ಞಾನನಿಷ್ಠಾಶ್ಚ ಜನಕಾದಿವತ್ ಮದ್ದರ್ಮಸ್ಥಾಃ ಏವ ಇತ್ಯರ್ಥಃ. ಸಾಂಖ್ಯಾನಾಂ ಜ್ಞಾನೀನಾಂ ಸನಕಾದೀನಾಂ ಯೋಗೀನಾಂ ಉಪಾಯಿನಂ ಜನಕಾದೀನಾಂ ಜ್ಞಾನನಿಷ್ಠಾಪಿ ಅಧಿಕಾರತ್ವಾತ್ ಈಶ್ವರ ಇಚ್ಛೆಯ ಲೋಕಸಂಗ್ರಹಾರ್ಥಾಚ್ಛ ಯೇ ಕರ್ಮಯೋಗ್ಯಾಃ ಭವಂತಿ ತೇಪಿ ಯೋಗಿನಃ ನಿಷ್ಠಾಸ್ತಿ ಇತಿ. ತ್ವಂ ತು ಜನಕಾದಿವತ್
ಸಕರ್ಮೈವ ಜ್ಞಾನಯೋಗ್ಯ ನತು ಸನಕಾದಿವತು ತತ್ಯಾಗೇನ ಇತ್ಯರ್ಥಃ. ಸಂತೆ ಹಿ ಈಶ್ವರ ಇಚ್ಛೆಯೇವ ಕರ್ಮಕೃತಃ ಪ್ರಿಯವ್ರತ ಯೋಪಿ ಜ್ಞಾನಿನ ಏವ ತಥಾ ಹಿ ಉಕ್ತಂ ಈಶ್ವರ ಇಚ್ಛೆಯ ವಿನಿವೇಶದ ಕರ್ಮಾಧಿಕಾರ ಇತಿ ಭಾಗವತದಲ್ಲಿ ಪಂಚಮ ಸ್ಕಂದದಲ್ಲಿ ತಿಳಿಸಲಾಗಿದೆ. ಲೋಕದಲ್ಲಿ 2 ವಿಧ ಜೀವರಿದ್ದಾರೆ. ಸನಕಾದಿಗಳಂತೆ ಜ್ಞಾನಾಸಕ್ತರು, ಜನಕರಾಜರಂತೆ ಗೃಹಸ್ಥಾದಿ ಧರ್ಮವನ್ನೇ ಆಚರಿಸುತ್ತಾ ಜ್ಞಾನಾಸಕ್ತರು. ಇವರೊಬ್ಬರು ಜ್ಞಾನ ಮಾರ್ಗಿಗಳೇ. ಸಾಂಖ್ಯಾನಂ ಜ್ಞಾನಿಗಳಿಗೆ, ಸನಕಾದಿಗಳಿಗೆ, ಯೋಗೀನಂ ಕರ್ಮದಲ್ಲಿ ಆಸಕ್ತರಾದ ಜನಕಾದಿಗಳಿಗೆ. ಯೋಗಿಗಳು ಒಂದು ಶ್ರೀಹರಿ ಇಚ್ಛೆಯಂತೆ ಕರ್ಮಾಧಿಕಾರಿಗಳ ಗುಂಪಿನಲ್ಲಿ ಸೇರುವುದರಿಂದ ಜ್ಞಾನಾಸಕ್ತರಾದರೂ ಲೋಕದ ಜನರಿಗೆ ಮಾರ್ಗದರ್ಶನ ಮಾಡಬೇಕಾದುದರಿಂದಲೂ ಯಾರು ಗೃಹಸ್ಥಾದಿ ಕರ್ಮ ಮಾಡಲು ಅರ್ಹರಾಗಿರುವರು ಅವರು ಜ್ಞಾನಾಸಕ್ತರು ಮತ್ತು ಕರ್ಮನಿಷ್ಠರು. ನಿಷ್ಠಾ ಅಂದರೆ ಜೀವನವು ಸ್ವಾಭಾವಿಕ ರೂಪದಿಂದ ಇರುವ ಸ್ಥಿತಿ, ಅಂದರೆ ಅದು ಮುಕ್ತಿ. ಭಾಗವತದಲ್ಲಿ ಪ್ರಿಯವ್ರತ ಮಹಾರಾಜನು ಭಗವಂತನ ಇಚ್ಛೆಯಂತೆ ರಾಜ್ಯ ಪರಿಪಾಲನೆ ಕಾರ್ಯದಲ್ಲಿ ತೊಡಗುವನು ಎಂದು ಉಕ್ತವಾಗಿದೆ. ಗೃಹಸ್ಥಾದಿಗಳಿಗೆ ವಿಹಿತವಾದ ಯಜ್ಞ ಯುದ್ಧಾದಿ ಕರ್ಮಗಳು ಕೇವಲ ಕಾಮ್ಯಕರ್ಮಗಳಲ್ಲ. ಸ್ವರ್ಗಾದಿ ಆಸೆಯಿಂದ ಮಾಡಿದಾಗ ಕಾಮ್ಯಕರ್ಮ, ಜ್ಞಾನಕ್ಕಾಗಿ ಆಚರಿಸಲ್ಪಟ್ಟರೆ ನಿಷ್ಕಾಮ ಕರ್ಮ. ಕರ್ಮಾಧಿಕಾರಿಗಳಿಗೆ ಕರ್ಮದಿಂದಲೇ ಜ್ಞಾನ ಸಿದ್ಧಿಯಾಗುವುದು. ಆದ್ದರಿಂದಲೇ ಸನ್ಯಾಸವನ್ನು ಸ್ವೀಕರಿಸಲಿದ್ದ ಪ್ರಿಯವ್ರತ ರಾಜನನ್ನು ತಡೆದು ಕರ್ಮ ಮಾಡುವಂತೆ ಉಪದೇಶಿಸಿದ ಚತುರ್ಮುಖ ಬ್ರಹ್ಮ, ನೀನು ಪ್ರಿಯವ್ರತರಂತೆ ಕರ್ಮಾಧಿಕಾರಿಯಾಗಿರುವಿ. ಆದ್ದರಿಂದ ಕ್ಷತ್ರಿಯ ವಿಹಿತವಾದ ಯುದ್ಧಾದಿ ಕರ್ಮವನ್ನು ಕೃಷ್ಣಾರ್ಪಣ ಬುದ್ಧಿಯಿಂದ ನಿಷ್ಕಾಮವಾಗಿ ಮಾಡಿಯೇ ಜ್ಞಾನವನ್ನು ಸಂಪಾದಿಸು ಎಂದು ಬೋಧಿಸುತ್ತಾನೆ ಶ್ರೀಕೃಷ್ಣಾರ್ಜುನನಿಗೆ. ಇಲ್ಲಿ ವಿಶೇಷ ತಾತ್ಪರ್ಯವನ್ನು ಶ್ರೀಮದಾನಂದ ತಿಳಿಸುತ್ತಾರೆ. ಜ್ಞಾನ ಪ್ರಚುರೋ ಯೋಗ ಜ್ಞಾನಯೋಗ, ಕರ್ಮ ಪ್ರಚುರ ಅನ್ಯ ಸಾಂಖ್ಯ ಜ್ಞಾನ ಪ್ರಧಾನತ್ವಾದ್ದೇವಶ್ಚ ಯಥೇಹತ್ತತ ಮುಖ್ಯ ಸಾಂಖ್ಯ ತತ್ರ ದೇವಾಃ ಜ್ಞಾನಮೇಷಂ ಮಹಜ್ಯತಃ ಬಹುಕರ್ಮಕೃತೋಪಿ ಏತಿ ತತೋಪಿ ಬಹುವೇದನ ಮುಖ್ಯ ಸಾಂಖ್ಯ ಇತಿ ಜ್ಞೇಯ ತದನ್ಯೇ ಕರ್ಮಯೋಗಿನಃ. ಜ್ಞಾನಿನೋ ಅಪಿ ಅತಿ ಬಾಹುಲ್ಯಾತ್ ಕರ್ಮಯೋಗಿನಃ ನೋಪಯಂ ತದ್ವಿನಾ ಕಶ್ಚಿತ್ ಪುಮಾನ್ ಹಿ ಪುರುಷಾರ್ಥವಾಕ್ ನ ಹಿ ಕಶ್ಚಿತ್ ಕ್ಷಣಮಪಿ ತಿಷ್ಠತ್ ಜಾತುಂ ಅಕರ್ಮಕೃತ್ ನ ಚ ಜ್ಞಾನಂ ವಿನ ಕರ್ಮ ಪುರುಷಾರ್ಥಕರಂ ಭವೇತ್ ಇತಿ ಬ್ರಹ್ಮವೈವರ್ತೆ. ಜ್ಞಾನಯೋಗ ಮತ್ತು ಜ್ಞಾನ ಹೆಚ್ಚಾಗಿದ್ದು ಕರ್ಮ ಮಾಡುವುದು. ಕರ್ಮಯೋಗ ಅಂದರೆ ಕರ್ಮ ಹೆಚ್ಚಾಗಿದ್ದು ಜ್ಞಾನ ಕಡಿಮೆಯಾಗಿರುವುದು. ದೇವತೆಗಳು ಯತಿಗಳು ಜ್ಞಾನಪ್ರಧಾನ ಯೋಗವುಳ್ಳವರು ಸಾಂಖ್ಯರು ಎನಿಸುವರು. ಅದರಲ್ಲೂ ದೇವತೆಗಳಲ್ಲಿ ಜ್ಞಾನವು ಹೆಚ್ಚಾಗಿರುವುದರಿಂದ ಮುಖ್ಯ ಸಾಂಖ್ಯರು ಎನಿಸಿಕೊಳ್ಳುವರು. ಇತರರು ಕರ್ಮಯೋಗಿಗಳು. ಸಾಂಖ್ಯರಿಗೆ ಕೇವಲ ಜ್ಞಾನದಿಂದ, ಯೋಗಿಗಳಿಗೆ ಕೇವಲ ಕರ್ಮದಿಂದ ಮೋಕ್ಷ ದೊರೆಯಲಾರದು. ಬ್ರಹ್ಮವೈವರ್ತದಲ್ಲಿ ಜ್ಞಾನ ಕರ್ಮ ಇವೆರಡೂ ಇಲ್ಲದೆ ಯಾರೂ ಪುರುಷಾರ್ಥವನ್ನು ಪಡೆಯಲಾರರು. ಜ್ಞಾನವೇ ಇಲ್ಲದೆ ಕೇವಲ ಕರ್ಮವು ಪುರುಷಾರ್ಥ ಪ್ರಧಾನವಾಗಲಾರದು. ಹಾಗೆಯೇ ಕರ್ಮವಿಲ್ಲದ ಜ್ಞಾನವು ಮೋಕ್ಷವನ್ನು ಕೊಡಲಾರದು ಎಂದು ಹೇಳಿದೆ. ಇಲ್ಲಿ ಭಗವಂತನ ಒಂದು ವಾಕ್ಯವನ್ನು ನಾವು ಗಮನಿಸಬೇಕು. ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ ಅಕರ್ಮಕೃತು ಎಂಬುದು. ಇದು ಜೀವನ ಯೋಗ್ಯತೆಯನ್ನು ಸ್ಪಷ್ಟವಾಗಿ ತಿಳಿಸುವ ವಾಕ್ಯವಾಗಿದೆ. ಜೀವರು ಸತ್ತಾತ್ರೇಯ ಎಂಬುದನ್ನು ತಿಳಿದುಕೊಂಡಿದ್ದೇವೆ. ಅದು ಕೇವಲ ಶಬ್ದದಲ್ಲಿ ತಿಳಿಯುವಂಥದ್ದಲ್ಲ. ಸತ್ತ ಎಂಬುದರಲ್ಲಿ ಮತ್ತೆ 3 ವಿಭಾಗವನ್ನು ನಾವು ತಿಳಿಯಬೇಕು. 1, ಜೀವನದಲ್ಲಿ ಕರ್ತೃತ್ವವಿದೆ. 2ನೇದಲ್ಲಿ ಜೀವನದಲ್ಲಿ ಪ್ರಯತ್ನವಿದೆ. 3ನೇದಲ್ಲಿ ಕರ್ಮವಿದೆ. ಹೇಗೆ ಕರ್ಮವಿದೆ ಎಂಬುದನ್ನು ತಿಳಿಸುತ್ತಾರೆ ಶ್ರೀಕೃಷ್ಣ. ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ ಅಕರ್ಮಕೃತು. ಈ ಒಂದೇ ವಾಕ್ಯ ಅಂದರೆ ಅರ್ಧ ವಾಕ್ಯದಿಂದಲೇ ನಾವು ಏನು ತಿಳಿಯಬೇಕು? ಯಾವ ಜೀವರು ಯಾವ ಕಾಲದಲ್ಲೂ
ಕರ್ಮ ಇಲ್ಲದೆ ಇರಲಾರರು. ಹೇಗೆ ಜೀವನ ಸ್ವರೂಪ ಸತ್ತ ಎಂಬುದು ಇಲ್ಲದೆ ಜೀವನ ನಾವು ತಿಳಿಯೋಕ್ಕೆ ಸಾಧ್ಯವೇ ಇಲ್ಲ. ಸ್ವರೂಪ ಸತ್ತ ಅಂದರೆ ಅದು ನಿರ್ವಿಶೇಷವಾದದ್ದಲ್ಲ, ವಿಶೇಷಣವಾದದ್ದು, ವಿಶೇಷಪೂರ್ವಕವಾದದ್ದು. ಏನದರ ವಿಶೇಷ ಅಂದರೆ ನಾವು ಮೂಲಭೂತವಾಗಿ ತಿಳಿಯಬೇಕಾದದ್ದು ಕರ್ತೃತ್ವ, ಎರಡನೆಯದಾಗಿ ತಿಳಿಯಬೇಕಾದ್ದು ಪ್ರಯತ್ನತ್ವ, ಮೂರನೆಯ ತಿಳಿಯಬೇಕಾದ ಕರ್ಮತ್ವ. ಇಂದಿನವರೆಗೂ ಮುಂದೆ ಇನ್ನೂ ಅನೇಕ ವಿಷಯಗಳು ತಿಳಿಯಬಹುದಾಗಿದೆ. ಜೀವನ ಸತ್ತ ಎಂಬುದರ ವಿಶೇಷಾಕಾರವಾಗಿ ತಿಳಿಯಬೇಕಾದದ್ದು ಜೀವೋಪಿ ಕರ್ತ ಶಾಸ್ತ್ರಾರ್ಥವತ್ವಾತ್, ವಿಧಿ ನಿಷೇಧಗಳಿಗೆ ಬಾಧ್ಯನಾದವನು ಜೀವ. ಅಪೌರುಷೀಯವಾದ ವೇದವಿದೆ, ಅದನ್ನು ಓದಿ ತಿಳಿದುಕೊಂಡು ಅನುಸಂಧಾನ ಮಾಡಬೇಕಾಗಿರುವುದು ಜೀವ. ಆದ್ದರಿಂದ ಜೀವೋಪಿ ಕರ್ತ ಎಂಬುದು ಸತ್ತ, ಸ್ವರೂಪ ಸತ್ತದಿಂದ ನಾವು ತಿಳಿಯಬೇಕು. ಈ ಕರ್ತೃತ್ವ ತಿಳಿಯಬೇಕಾದರೆ ಅವರಲ್ಲಿ ಶಕ್ತಿ ಇರಬೇಕಲ್ಲ. ಆ ಶಕ್ತಿ ಯಾವುದು? ಪ್ರಯತ್ನ. ಇದೆಲ್ಲವೂ ಭಗವದ್ದತ್ತವಾದದ್ದು. ಆದರೆ ಒಂದು ಕೆಲಸವನ್ನು ಮಾಡಲು ಅದಕ್ಕೆ ಸಲಕರಣೆ ಹೇಗೆ ಬೇಕು, ಹಾಗೆ ಕರ್ತೃತ್ವ ಮಾಡಲಿಕ್ಕೆ ಸಲಕರಣೆ ರೂಪವಾಗಿ ಪ್ರಯತ್ನವಿದೆ. ಸಲಕರಣೆ ಇದೆ, ಪ್ರಯತ್ನವಿದೆ, ಎರಡೂ ಇದ್ದ ಮೇಲೆ ಏನು ಕೆಲಸ ಮಾಡುತ್ತಾನೆ? ಅದೇ ಕರ್ಮ. ಆದ್ದರಿಂದ ಕರ್ಮ ಎಂಬುದು ನಿತ್ಯವಾಗಿ ಜೀವನದಲ್ಲಿರುತ್ತದೆ. ಈ ನಹಿ ಕ್ಷಣಮಪಿ ತಿಷ್ಟತ್ ಅಕರ್ಮಕೃತು ಅಂದರೆ ಒಂದು ಕ್ಷಣವೂ ಯಾವ ಜೀವರು ಕರ್ಮ ಇಲ್ಲದೆ ಇರಲಾರರು ಎಂದರ್ಥವೆಂದ್ರೇನು? ಯಾವ ಜೀವರಲ್ಲಿ ನಾವು ಮೂರು ಅವಸ್ಥೆಯನ್ನು ನೋಡುತ್ತೇವೆ, ಅಸೃಜಾವಸ್ಥೆ, ಸೃಜಾವಸ್ಥೆ ಮತ್ತು ಮುಕ್ತಾವಸ್ಥೆ ಎಂದು. ನಾವಿರುವುದು ಸಂಸಾರಾವಸ್ಥೆಯಲ್ಲಿದ್ದೇವೆ. ನಮ್ಮ ಹಿಂದಿನ ಅವಸ್ಥೆ ಸೃಜಾವಸ್ಥೆ, ಮುಂದಿನ ಅವಸ್ಥೆ ಮುಕ್ತಾವಸ್ಥೆ. ಇದು ಮೂರೇ ಅವಸ್ಥೆ ದೇವತೆಗಳಿಗೆ, ಸಕಲ ಜೀವರಿಗೂ ಎಂದು ತಿಳಿಯಬೇಕು. ಹಾಗಾದರೆ ನಾವು ಈ ಮಧ್ಯದ ಅವಸ್ಥೆಯನ್ನು ನಾವು ತಿಳಿದುಕೊಂಡಾಗ ಅಸೃಜಾವಸ್ಥೆ ಅಂದರೆ ಏನು? ಇನ್ನು ಸಂಸಾರಕ್ಕೆ ಬರದೇ ಇದ್ದದ್ದು ಅಂದರೆ ಸೃಷ್ಟಿಗೆ ಬಾರದೇ ಇದ್ದ ಅವಸ್ಥೆಯನ್ನು ತಿಳಿದುಕೊಳ್ಳೋಣ. ಜೀವನ ನಿತ್ಯವಾದ್ದರಿಂದ ಯಾವಾಗ ಸಂಸಾರಾವಸ್ಥೆಗೆ ಬರದೇ ಇದ್ದಾಗ ಭಗವಂತನ ಉದರದಲ್ಲಿ ಇರತಕ್ಕಂಥ ಅವಸ್ಥೆಗೆ ಅಸೃಜಾವಸ್ಥೆ ಎಂಬುದನ್ನು ನಮ್ಮ ತಿಳಿಯಲು ಸುಲಭವಾಗಿ ತಿಳಿದುಕೊಳ್ಳಬಹುದು ವಿಭಾಗಕ್ಕೋಸ್ಕರವಾಗಿ. ಈಗ ನಾವು ಸೃಷ್ಟಿಗೆ ಬಂದಿದ್ದೇವೆ. ಸೃಷ್ಟಿ ಅಂದರೆ ಏನು? ಬಾಹ್ಯ ಶರೀರವನ್ನು ಭಗವಂತ ಹೊಂದಿಸಿ ನಮ್ಮನ್ನು ಯಂತ್ರ ರೂಪವಾಗಿ ಮಾಡಿ ಯಂತ್ರದಲ್ಲಿ ನಮ್ಮನ್ನು ಕೂಡಿಸಿದ್ದಾನೆ ಎಂದರ್ಥ. ಅದನ್ನು ಭಗವದ್ಗೀತೆಯಲ್ಲಿ ಸ್ಪಷ್ಟವಾಗಿ ತಿಳಿಸುತ್ತಾರೆ. ಯಂತ್ರಾರೂಢಾಯ ಎಂಬುದರಲ್ಲಿ ಯಂತ್ರದಲ್ಲಿ ರೂಢಿಸಿದ್ದಾನೆ ಭಗವಂತ, ಕೂಡಿಸಿದ್ದಾನೆ ಅರ್ಥ. ಮುಂದೆ ಈ ಯಂತ್ರಕ್ಕೆ ಅಂದರೆ ಈ ಶರೀರ ಸೃಷ್ಟಿಗೆ ಕಾರಣವಾದ ಅನಾದಿಯಾದ ಕಾಮಕರ್ಮಗಳು ಜೀವನ ಯೋಗ್ಯತಾನುಸಾರವಾಗಿ ಪ್ರಯತ್ನವನ್ನು ಪೂರ್ಣ ಮಾಡಿದಾಗ ಭಗವಂತನ ಅಪೇಕ್ಷೆ, ಭಗವಂತನ ಅನುಗ್ರಹದಿಂದ ಅವನ ಪ್ರಸಾದ ಒದಗಿ ಮುಕ್ತಿ ಅಂದರೆ ಈ ಬಾಹ್ಯ ಶರೀರದ ಸಂಸಾರದಿಂದ ಮುಕ್ತಿಯನ್ನು ಪಡೆಯುತ್ತೇವೆ. ಅದನ್ನು ಮುಕ್ತಾವಸ್ಥೆ ಎಂದು ಹೆಸರು. ಜೀವನದಲ್ಲಿರ್ತಕ್ಕಂಥ ಮೂರು ವಿಧ ಜೀವರು, ಸಾತ್ವಿಕರು, ರಾಜಸರು, ತಾಮಸರು. ಸಾತ್ವಿಕರಿಗೂ ಅಸೃಜಾವಸ್ಥೆ ಇದೆ, ಸಂಸಾರಾವಸ್ಥೆಯಲ್ಲಿ ಮುಕ್ತಾವಸ್ಥೆ ಇದೆ. ರಾಜಸರಿಗೂ ಅಸೃಜಾವಸ್ಥೆ ಇದೆ, ಸೃಜಾವಸ್ಥೆ ಇದೆ ಮತ್ತು ಮುಕ್ತಾವಸ್ಥೆ ಇದೆ. ತಾಮಸರಿಗೂ ಅಸೃಜಾವಸ್ಥೆ ಇದೆ, ಸೃಜಾವಸ್ಥೆ ಇದೆ ಮತ್ತು ಮುಕ್ತಾವಸ್ಥೆ ಇದೆ. ಅಸೃಜಾವಸ್ಥೆ ಎಂಬತಕ್ಕಂಥದ್ದು ಮೂರು ಜೀವರಿಗೂ ಸಾಧಾರಣವಾದದ್ದು. ಸಂಸಾರಾವಸ್ಥೆಯಲ್ಲಿಯೂ ಸಹ ಸಾಧಾರಣವಾದದ್ದು, ಅದು ತಾರತಮ್ಯಯುಕ್ತವಾಗಿದೆ, ಭಿನ್ನ ರೂಪವಾಗಿದೆ. ಮತ್ತು ಮುಕ್ತಾವಸ್ಥೆ ಅಂದರೆ ಏನರ್ಥ? ಸಾತ್ವಿಕರಿಗೆ ಮೋಕ್ಷ, ರಾಜಸರಿಗೆ ನಿತ್ಯ ಸುಖ ದುಃಖ ಮಿಶ್ರಿತವಾದ ಲೋಕ ಮತ್ತು ತಮೋ ಜೀವರಿಗೆ ಅಂಧಮ ತಮಸ್ಸು ಅಂದರೆ ನಿತ್ಯ ನರಕ, ನಿತ್ಯ ದುಃಖ ರೂಪವಾದ ತಮಸ್ಸು ಎಂದರ್ಥ. ಇದೆಲ್ಲವೂ ಕ್ಲುಪ್ತವಾಗಿರತಕ್ಕಂಥದ್ದು.
ಈ ಯಾವುದೇ ಲೋಕದಲ್ಲಿ ಯಾವುದೇ ಅವಸ್ಥೆಯಲ್ಲಿ ಇದ್ದರೂ ಸಹ ಭಗವಂತ ಹೇಳ್ತಕ್ಕಂಥ ಒಂದು ಲಕ್ಷಣವನ್ನು ಗಮನಿಸಬೇಕು. ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಟತ್ ಅಕರ್ಮಕೃತು. ಯಾವುದೇ ಅವಸ್ಥೆಯಲ್ಲಿ ಯಾವ ಜೀವರು ಒಂದು ಕ್ಷಣದಲ್ಲೂ ಕರ್ಮ ಇಲ್ಲದೆ ಇರಲಾರರು. ಆದ್ದರಿಂದ ಕರ್ಮದ ಅವಶ್ಯಕತೆ ಎಷ್ಟು ಮಟ್ಟಿಗಿದೆ? ಕರ್ಮ ಅಂದರೆ ಏನು, ಯಾವ ಕರ್ಮದಿಂದ ಮುಕ್ತಿ, ಸಂಸಾರ ವ್ಯವಸ್ಥೆಯಲ್ಲಿ ನಾವು ಯಾವ ಕರ್ಮವನ್ನು ತಿಳಿಯುತ್ತಿದ್ದೇವೆ ಎಂಬುದನ್ನು ನಾವು ಈ 3ನೇ ಅಧ್ಯಾಯದಲ್ಲಿ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ವಿಶೇಷಾಕಾರವಾಗಿ ತಿಳಿಸಿದ್ದಾನೆ. ಇದನ್ನು ಶ್ರೀಮದಾನಂದ ತಮ್ಮ ತಾತ್ಪರ್ಯದಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ನಿಷ್ಠಾ ಪರ್ಯವಸತೆ ಮುಕ್ತಿ ಜ್ಞಾನಿನೋ ಮೋಕ್ಷ ನಿಯಮ ತಥಾಪಿ ಶುಭಕರ್ಮಣ ಆನಂದವೃದ್ಧಿರನ್ಯೇನ ಹ್ರಾಸೋ ಜ್ಞಾನಂ ತು ಕರ್ಮಣ ಇತಿ ಪರಮಶ್ರುತೆ. ನ ಕರ್ಮಣ ನ ಪ್ರಜಾಯ ಧನೇನ ಇತ್ಯಾದಿ ವಿರೋಧೇನ ಅನ್ಯತಾ ನ ಕರ್ಮಮನಾರಂಭಾತ್ ಇತ್ಯಾಜ್ಯ ಉಭಯ ಸಮವಾಕ್ಯಾಶೇಷ ವಿರೋಧಶ್ಚ ಸಮತ್ವಂ ಚ ನಹಿ ಕಶ್ಚಿದಿತ್ಯಾದೇಃ ನಾಣ್ಯಪಂಥಾಃ ಇತ್ಯಾದಿ ಜ್ಞಾನಾಮೃತೇನ ಮೋಕ್ಷ ಇತ್ಯೇವಾಹ. ಜ್ಞಾನಿಗಳಿಗೆ ಮೋಕ್ಷವು ನಿಶ್ಚಿತವಾಗಿಯಾಗುವುದು. ಜ್ಞಾನಾಂತರದಲ್ಲಿ ಅವರು ಮಾಡುವ ಶುಭ ಕರ್ಮಗಳಿಂದ ಆನಂದದ ಅಭಿವೃದ್ಧಿ, ಅಶುಭ ಕರ್ಮದಿಂದ ಆನಂದದ ಹ್ರಾಸ ಆಗುವುದು. ಜ್ಞಾನಯೋಗ ಅಂದರೆ ಜ್ಞಾನ ಮಾತ್ರ ಇರುವ ಯೋಗ ಎಂದಲ್ಲ, ಕರ್ಮವೂ ಸ್ವಲ್ಪ ಇರುವುದು ಎಂದರ್ಥ. ಇದಕ್ಕೆ ಶ್ರುತಿ ನಾಣ್ಯ ಪಂಥಾಯನ ಯುಜ್ಯತೆ, ಮೋಕ್ಷಕ್ಕೆ ಜ್ಞಾನವೂ ಅತ್ಯವಶ್ಯಕ ಎಂದು ಹೇಳಿದೆಯೇ ಹೊರತು ಕರ್ಮ ಬೇಡ ಎಂದು ಹೇಳಿಲ್ಲ. ಇದನ್ನು ನಾವು ಚೆನ್ನಾಗಿ ತಿಳಿಯಬೇಕು. ಬ್ರಹ್ಮಚರ್ಯಾದಿ ಆಶ್ರಮತೆಗಳಿಗೂ ಎಲ್ಲ ಕರ್ಮಗಳು ಕಾಮ್ಯವೂ ಆಗಬಹುದು, ಅಕಾಮ್ಯವೂ ಆಗಬಹುದು. ಆದರೆ ಯತಿಗಳಿಗೆ ವಿಹಿತವಾದ ಶ್ರಮಾದಿಗಳು ಕೇವಲ ಕಾಮ್ಯಗಳು ಹಾಗೂ ಯುದ್ಧದಂತೆ ನರಕಾದಿ ಅನರ್ಥಗಳಿಗೆ ಕಾರಣವಾದ ರಾಗದ್ವೇಷದಿಂದ ಕೂಡಿದ್ದು ಅಲ್ಲ. ನೀನು ಜನಕ ಪ್ರಿಯಾವರ್ತಿಗಳಂತೆ ಅಧಿಕಾರಿಕ ವರ್ಗಕ್ಕೆ ಸೇರಿದನಾದ್ದರಿಂದ ಕರ್ಮದಲ್ಲಿ ತೊಡಗಬೇಕು ಎಂದು ಅರ್ಜುನನಿಗೆ ಭಗವಂತ ಉಪದೇಶಿಸಿದ. ಇಲ್ಲಿ ನಿಷ್ಠಾ ಎಂಬ ಶಬ್ದ, ಷ್ಟಾ ಎಂದರೆ ಧಾತುವಿಗೆ ಗತಿ ನಿವೃತ್ತಿ ಎಂದರ್ಥ. ನೀ ಎಂಬ ಉಪಸರ್ಗಕ್ಕೆ ನಿತರಾಂ ಹೆಚ್ಚಾಗಿ ಇರುವುದು ಎಂದರ್ಥ. ಆದ್ದರಿಂದ ನಿಷ್ಠಾ ಶಬ್ದಕ್ಕೆ ಪುನಃ ಸಂಸಾರಕ್ಕೆ ಬರದಂತಹ ಬಿಡುಗಡೆ ಅಂದರೆ ಮುಕ್ತಿ ಎಂದ ಅರ್ಥದಲ್ಲಿ ಬಳಸಲಾಗಿದೆ. ನ ಕರ್ಮಣಮನಾರಂಭೈ ನೈಷ್ಕರ್ಯಂ ಪುರುಷೋಷ್ಣತೆ ನ ಚ ಸನ್ಯಾಸಾನಾದೇವ ಸಿದ್ಧಿಂ ಸಮಧಿಗಚ್ಚತಿ. ಕೇವಲ ಕರ್ಮವನ್ನು ಮಾಡದಿರುವಿಕೆಯಿಂದ ನೈಷ್ಕರ್ಮ್ಯ ಎಂದು ಹೆಸರುಳ್ಳ ಮೋಕ್ಷವನ್ನು ಪುರುಷನು ಪಡೆಯುವುದಿಲ್ಲ, ಮತ್ತು ಕೇವಲ ನಿಷ್ಕಾಮ ಕರ್ಮದಿಂದಲೂ ಮೋಕ್ಷ ಅಸಾಧ್ಯ. ಈ ವಾಕ್ಯದಿಂದ ನಾವು ಹೆಚ್ಚು ತಿಳಿಯಬೇಕಾದ ಏನು? ಕರ್ಮವು ಅವಶ್ಯಕತೆ ಇದೆ, ಜ್ಞಾನದ ಅತ್ಯವಶ್ಯಕತೆ ಇದೆ. ನ ಕರ್ಮಮನಾರಂಭೈ, ಕರ್ಮ ಮಾಡದೇ ಬೇಡ, ಕೇವಲ ಜ್ಞಾನವೇ ಬೇಕು ಎಂಬುದು ಯಾವ ಶಾಸ್ತ್ರದಲ್ಲಿ ತಿಳಿಸಿಲ್ಲ. ನೈಷ್ಕರ್ಯಂ, ಕರ್ಮವೇ ಬೇಡ ಎಂಬ ನಿಷೇಧ ಯಾವ ವೇದದಲ್ಲೂ ತಿಳಿಸಿಲ್ಲ. ನ ಚ ಸನ್ಯಾಸಾನಾದೇವ ಸಿದ್ಧಿಂ ಸಮಧಿಗಚ್ಚತಿ, ಯಾವ ಕರ್ಮವನ್ನು ಬಿಟ್ಟು ಬಿಟ್ಟರೆ ಸನ್ಯಾಸತ್ವ, ಅದರಲ್ಲೇ ಮಾತ್ರ ಮೋಕ್ಷ ಎಂದು ತಿಳಿಸಿಲ್ಲ. ಇದರ ಅರ್ಥವೇನು? ಕರ್ಮದ ಅವಶ್ಯಕತೆಯೂ ಇದೆ, ಜ್ಞಾನದ ಅತ್ಯವಶ್ಯಕತೆಯೂ ಇದೆ. ಮೋಕ್ಷ ಆಗಬೇಕಾದರೆ ಜ್ಞಾನವೇ, ಆದರೆ ಜ್ಞಾನ ಹುಟ್ಟಬೇಕಾದರೆ ಕರ್ಮದ ಅವಶ್ಯಕತೆ ಉಂಟು. ಆದ್ದರಿಂದ ಕರ್ಮವನ್ನು ಅಂಗತ್ವೇನ ಜ್ಞಾನಾಂಗತ್ವೇನ ಕರ್ಮದ ಅವಶ್ಯಕತೆ ಇದೆ ಎಂಬುದು ತಿಳಿಸ್ತಾ ಇದ್ದಾರೆ. ಶ್ರೀಮದಾನಂದ ತಮ್ಮ ಭಾಷ್ಯದಲ್ಲಿ ವಿಶೇಷಾಕಾರವಾಗಿ ಬರೆಯುತ್ತಾರೆ. ಇತಶ್ಚ ನಿಯುಕ್ತೌಶ್ಚಾಮಿ ಇತ್ಯಾಹ ನ ಕರ್ಮಣ ಇತಿ. ಕರ್ಮಣ ಇದ್ದಾದೀನಮನಾರಂಭೇಣ ನೈಷ್ಕರ್ಯಂ ನಿಷ್ಕರ್ಮತಾಂ ಕಾಮ್ಯಕರ್ಮ ಪರಿತ್ಯಾಗೇನ ಪ್ರಾಪ್ಯತೆ ಇತಿ ಮೋಕ್ಷಂ ನಾಶ್ನುತೆ. ಜ್ಞಾನಮೇವ ತತ್ಸಾಧನಂ ನ ತು ಕರ್ಮಕರಣಂ ಇತ್ಯರ್ಥಃ. ಕುತಃ ಪುರುಷತ್ವಾತ್ ಸರ್ವದಾ ಸ್ಥೂಲೇನ ಸೂಕ್ಷ್ಮೇಣ ವಾ
ಪುರೇಣ ಯುಕ್ತೋ ನನು ಜೀವ. ಜೀವನ ಒಂದು ಮುಖ್ಯವಾದ ಲಕ್ಷಣವನ್ನು ಶ್ರೀಮದಾನಂದ ತೀರ್ಥರು ಕೃಷ್ಣನ ವಾಕ್ಯಾನುಸಾರವಾಗಿ ತಿಳಿಸತಕ್ಕಂಥ ಶಬ್ದ, ಯಾವ ಜೀವನು ಸರ್ವದಾ ಸ್ಥೂಲೇನ ಸೂಕ್ಷ್ಮೇಣ ವಾ ಪುರೇಣ ಯುಕ್ತ ನನು ಜೀವ. ಜೀವನ ಸೂಕ್ಷ್ಮ ಶರೀರ ಅಂದರೆ ಏನರ್ಥ? ಅಸೃಜಾವಸ್ಥೆ ಲಿಂಗ ಶರೀರ ಎಂದರ್ಥ. ಮತ್ತು ಸ್ಥಾವರ ಜಂಗಮದಲ್ಲಿದ್ದಾಗ ಸ್ಥೂಲ ಶರೀರ ಎಂದರ್ಥ. ಯಾವಾಗ ಮುಕ್ತಾವಸ್ಥೆಯಲ್ಲಿ ಹೋದಾಗ ಸ್ವರೂಪಾವಸ್ಥೆಯಲ್ಲಿ ಸೂಕ್ಷ್ಮ ಶರೀರವಾಗಲಿ ಸ್ಥೂಲ ಶರೀರವಾಗಲಿ ಇರುವುದಿಲ್ಲ, ಅದು ಸ್ವರೂಪ ಎಂದರ್ಥ. ಮೂರೂ ಕಾಲದಲ್ಲೂ ಸಹ ಎಲ್ಲ ಜೀವರು ಕರ್ಮದಿಂದ ಬದ್ಧರಾಗಿರುತ್ತಾರೆ ಎಂದರ್ಥ. ಅವರು ಕರ್ಮವನ್ನು ಮಾಡುತ್ತಾರೆ, ಜ್ಞಾನವನ್ನು ಸಂಪಾದಿಸುತ್ತಾರೆ ಎಂದರ್ಥ. ನ ಹಿ ಕಶ್ಚಿತ್ ಕ್ಷಣಮಪಿ ತಿಷ್ಠತ್ ಅಕರ್ಮಕೃತು ಎಂಬುದರ ವ್ಯಾಖ್ಯಾನವನ್ನೇ ಶ್ರೀಮದಾನಂದ ತೀರ್ಥರು ತಿಳಿಸುತ್ತಾರೆ. ಸರ್ವದಾ ಸ್ಥೂಲೇನ ಸೂಕ್ಷ್ಮೇಣ ವಾ ಪುರೇಣ ಯುಕ್ತಃ ನನು ಜೀವಃ. ಯದಿ ಕರ್ಮ ಕರಣೇನ ಮುಕ್ತಿ ಸ್ಯಾತ್ ಸ್ಥಾವರಾಣಂ ಚ ನ ಚ ಕರಣೆ ಕರ್ಮಾಭಾವಾತ್ ಮುಕ್ತಿರ್ಭವತಿ. ಪ್ರತಿಜನ್ಮ ಕೃತಾನಾಂ ಅನಂತಾನಾಂ ಕರ್ಮಾಣಂ ಭಾವಾತ್ ನ ಚ ಸರ್ವಾಣಿ ಕರ್ಮಾಣಿ ಭುಕ್ತಾನಿ. ಏಕಸ್ಮಿನ್ ಶರೀರೆ ಬಹೂನಿ ಹಿ ಕರ್ಮಾಣಿ ಕರೋತಿ ತಾನಿ ಚ ಏಕೈಕಾನಿ ಬಹುಜನ್ಮಫಲಾನಿ ಕಾನಿಚಿತ್ ತತ್ರ ಏಕೈಕಾನಿ ಕರ್ಮಾಣಿ ಭುಂಜನ್ ಪ್ರಾಪ್ತೋ ಅಸ್ನೇವ ಶೇಷೇಣ ಮಾನುಷ್ಯಂ ತತಶ್ಚ ಬಹುಶರೀರಫಲಂ ಕರ್ಮಣಿಯತೆ ಅಸಮಾಪ್ತಿ ತಚ್ಚೋಕ್ತಂ. ಜೀವಶ್ಚತುರ್ದಶ ಊರ್ಧ್ವಂ ಪುರುಷೋ ನಿಯಮೇನ ತು ಶ್ರೀವಾಪ್ಯನೂನದಶಕಂ ದೇಹಂ ಮಾನುಷ ಮಾಜ್ಯತೆ. ಚತುರ್ದಶ ಊರ್ಧ್ವಜೀವಾನಿ ಸಂಸಾರಶ್ಚಾದಿವರ್ಜಿತಃ ಅತೋ ಅವಿತತ್ ಪರಂ ದೇವಂ ಮೋಕ್ಷಾಶಾಕ ಮಹಾಮುನೆ te ಪಾದ್ಮೆ ಇತಿ ಬ್ರಾಹ್ಮಿ. ಯದಿ ಸ್ಯಾ ಸಂಸಾರಃ ಪೂರ್ವಕರ್ಮಾಭಾವಾತ್ ಅತತ್ ಪ್ರಾಪ್ತಿಃ ಅಬಂಧಕತ್ವಂ ತು ಅಕಾಮೇನೈವ ಭವತಿ ತಚ್ಚ ವಕ್ಷ್ಯತೆ ಅನಿಷ್ಟಂ ಇಷ್ಟಂ ತಯತಿ. ಕರ್ಮಣ ಅಂದರೆ ಯುದ್ಧಾದಿಗಳನ್ನು ಮಾಡದಿರುವುದರಿಂದ ನಿಷ್ಕಾಮವನ್ನು ಅಥವಾ ಕರ್ಮತ್ಯಾಗದಿಂದ ಮೋಕ್ಷವನ್ನು ಹೊಂದುವುದಿಲ್ಲ. ಜೀವನು ಸರ್ವದಾ ಸ್ಥೂಲ ದೇಹವಾಗಲಿ ಸೂಕ್ಷ್ಮ ಶರೀರದಿಂದ ಯುಕ್ತನಾಗೇ ಇರುತ್ತಾನೆ. ಕರ್ಮವನ್ನು ಮಾಡುವುದರಿಂದ ಮುಕ್ತಿಯಾಗುವುದಾದರೆ ಸಾವಿರಾದ ಮರಗಿಡಗಳು ಮೋಕ್ಷವಾಗಬೇಕಾದೀತು. ಯಾವ ಸ್ಥೂಲ ಶರೀರವನ್ನು ಹೊಂದಿರತಕ್ಕಂಥ ಗಿಡ ಮರಗಳಿಗೆ ಕರ್ಮವೇ ಇಲ್ಲ. ಕರ್ಮ ಮಾಡದೇ ಇರೋದ್ರಿಂದ ಜ್ಞಾನದಿಂದ ಮೋಕ್ಷವಾಗಬೇಕಾಗಿತ್ತು. ಆದರೆ ಯಾವ ಸಾವಿರ ಕರ್ಮಗಳಿಗೂ ಮೋಕ್ಷ ಎಂಬತಕ್ಕಂಥದ್ದು ಆ ಜನ್ಮದಲ್ಲಿ ಸಾಧ್ಯವಿಲ್ಲ. ಅದು ಜ್ಞಾನ ಮಾರ್ಗದಿಂದ ಕರ್ಮ ಮಾರ್ಗಕ್ಕೆ ಹೋಗಿ ತಮ್ಮ ಪ್ರಾರಬ್ಧ ದಶೆಯಲ್ಲಿ ಅದು ಸ್ಥಾವರ ರೂಪದಲ್ಲಿದ್ದಾಗ ಮೋಕ್ಷವಾಗುತ್ತದೆ ಎಂದರ್ಥ. ಕೇವಲ ಸ್ಥಾವರ ಒಂದು ಗಿಡವಾಗಿ ನಿಂತಾಗ ಅದು ಸಾಧನೆಯಾಗುತ್ತಿದೆ ಎಂದು ಹೇಳೋಕ್ಕೆ ಸಾಧ್ಯವಿಲ್ಲ. ಕರ್ಮದ ಅವಶ್ಯಕತೆಯೂ ಇದೆ, ಜ್ಞಾನದ ಅತ್ಯವಶ್ಯಕೆಯೂ ಇದೆ ಎಂದರ್ಥ. ಅನಾದಿಯಾದ ಸಂಸಾರದಲ್ಲಿ ಒಂದು ಸಲವಾದರೂ ಪ್ರತಿಯೊಬ್ಬ ಜೀವರು ಅಂತಹ ಸ್ಥಾವರ ದೇಹ ಬದ್ದಿರುವುದರಿಂದ ಮೋಕ್ಷವಾಗಿ ಪ್ರಾಕೃತ ದೇಹ ಇರುವುದು ಅಸಂಭವ ಎನಿಸುತ್ತದೆ. ಆದ್ದರಿಂದ ಕರ್ಮವನ್ನು ಮಾಡದಿರುವುದು ಮೋಕ್ಷ ಸಾಧನವಲ್ಲ. ಅತ್ಯವಶ್ಯವಾಗಿ ಕರ್ಮವನ್ನು ಮಾಡಬೇಕು. ಕರ್ಮವನ್ನು ಮಾಡುವುದರಿಂದ ಕರ್ಮದಲ್ಲಿರ್ತಕ್ಕಂಥ ಅನೇಕ ವಿಭಾಗವನ್ನು ನಾವು ತಿಳಿದುಕೊಂಡೆವು. ಕರ್ಮದ ವಿಭಾಗಗಳನ್ನು ತಿಳಿದುಕೊಳ್ಳುವಾಗ 16 ಬಗೆಯ ಕರ್ಮವನ್ನು ತಿಳಿದುಕೊಂಡೆವು. ಮುಖ್ಯವಾಗಿ ನಾವು ವಿಹಿತ ಕರ್ಮ, ನಿಷಿದ್ಧ ಕರ್ಮವನ್ನು ತಿಳಿದುಕೊಂಡೆವು. ಆದರೆ ಪ್ರತಿಯೊಬ್ಬ ಜೀವ ತನಗೆ ವಿಹಿತವಾದ, ತನಗೆ ನಿಷಿದ್ಧವಾದ, ವೇದದಲ್ಲಿ ಉಕ್ತವಾದ
ಭಾಗವನ್ನು ಅವಲೋಕಿಸಿದಾಗ ಮಾತ್ರ ಅವನಿಗೆ ಉದ್ಧಾರವಾಗುವುದು ಎಂದರ್ಥ. ಇದಕ್ಕೆ ಉದಾಹರಣೆಯಾಗಿ ಅನೇಕ ಉದಾಹರಣೆಗಳು ನಾವು ಕಾಣಬಹುದು. ನಮ್ಮ ವಸ್ತ್ರವಾಗಲಿ, ನಮ್ಮ ಪಾದರಕ್ಷೆಯಾಗಲಿ, ನಮ್ಮ ಮೈ ಮೇಲೆ ಹೊದ್ದುಕೊಳ್ಳುವ ಯಾವುದೇ ವಸ್ತ್ರವಾಗಲಿ, ಅನಂತ ವಸ್ತ್ರರಾಶಿಗಳಲ್ಲಿ 1000 ಜನರು ಸೇರಿರತಕ್ಕಂಥ ವಸ್ತ್ರರಾಶಿಗಳಲ್ಲಿ ನಮ್ಮ ವಸ್ತ್ರವು ಸೇರಿದ್ದಾಗ ನಾವು ನಮ್ಮ ವಸ್ತ್ರವನ್ನು ಮಾತ್ರ ನಾವು ತೆಗೆದುಕೊಂಡು ಧರಿಸುತ್ತೇವೆಯೇ, ನಮ್ಮ ಪಾದರಕ್ಷೆಯನ್ನು ಮಾತ್ರ ನಾವು ತೆಗೆದುಕೊಳ್ಳುತ್ತೇವೆಯೇ ಹೊರತು ಬೇರೆ ಪಾದರಕ್ಷೆಯನ್ನು ಮುಟ್ಟುವಂತಿಲ್ಲ. ಬೇರೆ ಪಾದರಕ್ಷೆಯನ್ನು ನಾವು ಮುಟ್ಟಿದರೆ ಅದು ಕಳ್ಳತನ ಎನಿಸುವುದು. ಅದರಂತೆ ಬೇರೆಯವರ ವಸ್ತ್ರವನ್ನು ನಾವು ಮುಟ್ಟಿದರೂ ಸಹ ಅದು ಪರಧರ್ಮವೆನಿಸುತ್ತದೆ. ಬೇರೆಯವರ ವಸ್ತ್ರವನ್ನು ಧರಿಸಿಬಿಟ್ಟರೆ ಅದು ಕಳ್ಳತನವೆನಿಸುತ್ತದೆ. ಅದರಂತೆ ಪರಧನ ಪರಸತಿ. ಲೋಕದಲ್ಲಿ ಅನೇಕ ಸತಿ ಕಲ್ಯಾಮಣಿಗಳು ಇದ್ದಾರೆ. ಲೋಕದಲ್ಲಿ ಅನೇಕ ಧನ ಸಂಪತ್ತುಗಳಿದೆ. ಇದರಲ್ಲಿ ನಮ್ಮ ಕಾಯಕ, ನಾವು ಪ್ರಯತ್ನಪೂರ್ವಕವಾಗಿ ನಮ್ಮ ಕರ್ಮದಿಂದ ಸಂಪಾದಿಸಿದ್ದು ನಮ್ಮ ಧನ. ಆ ಧನವನ್ನು ಬಿಟ್ಟು ಬೇರೆಯವರ ಧನವನ್ನು ಅಪೇಕ್ಷಿಸಿದರೆ ವ್ಯಭಿಚರಿತವಾದ ಮನಸ್ಸು, ಅದಕ್ಕೆ ಕಳ್ಳತನ ಎಂದೇ ಹೆಸರು. ಅದರಂತೆ ಪರಸತಿ, ತಮ್ಮ ಯೋಗ್ಯವಾದ ಪತ್ನಿಯನ್ನು ಬಿಟ್ಟು ಬೇರೆಯವರನ್ನು ನಾವು ಕಣ್ಣೆತ್ತಿ ನೋಡಿದರೂ ಸಹ ಅದನ್ನೇ ವ್ಯಭಿಚಾರ ಎಂದು ಹೆಸರು. ಹೇಗೆ ನಮ್ಮ ಪಾದರಕ್ಷೆ, ನಮ್ಮ ವಸ್ತ್ರ, ನಮ್ಮ ಧನವನ್ನು ನಾವು ಬೇರೆಯವರ ಪದಾರ್ಥವನ್ನು ಮುಟ್ಟಬಾರದು ಎಂಬ ವಿಧಿ ನಿಯಮ ಲೋಕದಲ್ಲಿ ಉಂಟು. ಅದನ್ನು ಪಾರಮಾರ್ಥಿಕ ವಿಷಯದಲ್ಲಿ ತಿಳಿಯಬಹುದಾದರೆ ವೇದ ಎಂಬುದೇ ಜ್ಞಾನದ ಸಮುದ್ರ, ಜ್ಞಾನ ರಾಶಿ. ಈ ವೇದದಲ್ಲಿರತಕ್ಕಂಥ ವಿಧಿ ನಿಷೇಧಗಳು ನಮಗೆ ಅನ್ವಯವಾಗತಕ್ಕಂಥ, ಅಂದರೆ ನಮ್ಮ ಪಾದರಕ್ಷೆ, ನಮ್ಮ ವಸ್ತ್ರ, ನಮ್ಮ ಧನ, ನಮ್ಮ ಸತಿ, ಅಂದರೆ ನಮ್ಮಲ್ಲಿರತಕ್ಕ ಬುದ್ಧಿ, ನಮ್ಮ ಸಂಗಾತಿ, ಇವರನ್ನು ಹೇಗೆ ಆರಿಸಿಕೊಳ್ಳುತ್ತೇವೆಯೋ ಹಾಗೆಯೇ ವೇದದಲ್ಲಿ ನಮಗೆ ಯುಕ್ತವಾದ ವಿಧಿ ಮತ್ತು ನಿಷೇಧ ರೂಪ ವಾಕ್ಯವನ್ನು ನಾವು ಕಂಡುಕೊಂಡಾಗ ಆತ್ಮ ಸಾಕ್ಷಾತ್ಕಾರವಾಗುವುದು. ಇದು ಅತ್ಯಂತ ರಹಸ್ಯವಾದ ವಿದ್ಯೆಯನ್ನು ಭಗವಂತ ನುಡಿಸುತ್ತಿದ್ದಾನೆ. ಅನಂತವಾದ ವೇದವಿದೆ. ಬ್ರಹ್ಮದೇವರಿಗೆ ಎಲ್ಲ ವೇದವನ್ನು ತಿಳಿಯುತ್ತಾರೆ. ಏಕೆಂದರೆ ಎಲ್ಲ ಶಬ್ದದಿಂದ ಭಗವಂತನ ಕಾಣುವರು ಚತುರ್ಮುಖ ಬ್ರಹ್ಮದೇವರು. ತದನಂತರದಲ್ಲಿ ಭಾರತಿ, ಸರಸ್ವತಿ, ವಾಯುದೇವರು, ತದನಂತರದಲ್ಲಿ ರುದ್ರಾದಿ ದೇವತೆಗಳು, ನಂತರದಲ್ಲಿ ಕಾಮ, ಅನಿರುದ್ಧ ಮತ್ತು ಇಂದ್ರಾದಿ ದೇವತೆಗಳು. ಇವರೆಲ್ಲರನ್ನು ಬಿಟ್ಟು ಬೇರೆ ಎಲ್ಲ ಉಳಿದ ದೇವತೆಗಳಿಗೆ, ಋಷಿಗಳಿಗೆ, ಮನುಷ್ಯರಿಗೆ ಅವರವರ ನಿಯತವಾದ ವಿಧಿ ಮತ್ತು ನಿಷೇಧವನ್ನು ಕಂಡುಕೊಳ್ಳಬೇಕು. ಇದು ಪುರುಷಾರ್ಥ ಸಾಧಕ. ಎಲ್ಲಿಯ ತನಕ ನಾವು ವೇದವನ್ನೇ ಹಿಡಿಯುವುದಿಲ್ಲವೋ ನಮ್ಮ ವಸ್ತು ಹೇಗೆ ಸಿಗುವುದು? ಲೋಕದಲ್ಲಿ ನಾವು ಏನೂ ಕೆಲಸ ಮಾಡಲಿಲ್ಲ ಅಂದರೆ ಯಾರು ಹಣವನ್ನು ತಂದು ಕೊಡುತ್ತಾರೆ? ನಮ್ಮಲ್ಲಿ ಶ್ರಮ ಸಾಧ್ಯವಾದ ಇಂದ್ರಿಯಗಳಿದೆ. ಇಂದ್ರಿಯಗಳಿಗೆ ಪ್ರಯತ್ನದ ಮೂಲಕವಾಗಿ ಒಂದು ಕೆಲಸವನ್ನು, ಸೇವೆಯನ್ನು ಮಾಡಬಹುದು. ಆ ಸೇವೆಗೆ ಪ್ರತಿರೂಪವಾಗಿ ಹಣ ನಮಗೆ ಒದಗಿ ಬರುತ್ತದೆ. ಆ ಹಣದಲ್ಲಿ ನಮಗೆ ಪೂರ್ಣ ಸಾಮ್ಯವನ್ನು, ಅಂದರೆ ಸಾರ್ವಭೌಮತ್ವ, ಅಂದರೆ ಅದನ್ನು ಉಪಯೋಗ ಮಾಡತಕ್ಕಂಥ ಅಧಿಕಾರ ಬರುತ್ತದೆ. ನಾವು ಶ್ರಮ ಪಡೆದ ಪರಧನ ಅಲ್ಲಿ ನಮ್ಮ ನಮ್ಮ ಸಾರ್ವಭೌಮತ್ವ ಇರುವುದಿಲ್ಲ, ಉಪಯೋಗಿಸಿಕೊಳ್ಳುವ ಯೋಗ್ಯತೆ ಇರುವುದಿಲ್ಲ, ಅರ್ಹತೆ ಇರುವುದಿಲ್ಲ. ನಾವು ಅದನ್ನು ಅಪೇಕ್ಷಿಸಿದರೆ ಹೇಗೆ ಸಾಧ್ಯ? ನಾವು ಪ್ರಯತ್ನ ಪಟ್ಟಿಲ್ಲ, ಶ್ರಮ ವಹಿಸಲಿಲ್ಲ, ಸೇವೆ ಮಾಡಲಿಲ್ಲ. ಸೇವೆಗೆ ತಕ್ಕಾದ ಹಣವೂ ನಮ್ಮದಲ್ಲ.
ಆಗ ಬೇರೆ ಧನವನ್ನು ನಾವು ಅಪೇಕ್ಷಿಸಿದರೆ ಅದಕ್ಕೆ ಶಿಕ್ಷೆ ಉಂಟು. ಇದನ್ನೇ ನಾವು ಸರಿಯಾಗಿ ವೇದದಲ್ಲಿ, ವೇದ ಮಂತ್ರದಲ್ಲಿ, ವೇದ ಶಾಖೆಯಲ್ಲಿ ತಿಳಿದುಕೊಳ್ಳಬೇಕು. ಯಾತಕ್ಕೋಸ್ಕರವಾಗಿ ವೇದವ್ಯಾಸರು 4 ವೇದವನ್ನು 4 ವಿಭಾಗವನ್ನು ಮಾಡಿದ್ದಾರೆ. 1137 ವಿಭಾಗಗಳು ಪ್ರಸ್ತುತ ಉಪಲಬ್ಧಿ ಇದೆ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದದಲ್ಲಿ ಅನೇಕ ಭಾಗಗಳಿದೆ. ಅದನ್ನು ನಾವು ಹಿಂದಿಯನ್ನು ತಿಳಿದಿದ್ದೇವೆ. ಈಗ ಪ್ರತಿಯೊಬ್ಬ ಜೀವನು 1137 ವೇದವನ್ನು ಸಾಮಾನ್ಯವಾಗಿ ತಿಳಿಯುವಂತಾದಾಗ ತನಗೆ ಯೋಗ್ಯವಾದ ವಿಧಿ ಮತ್ತು ನಿಷೇಧಯುಕ್ತವಾದ ಆ ವೇದ ವಾಕ್ಯವನ್ನು ಕಂಡುಕೊಂಡರೆ ಭಗವಂತನ ರೂಪ ಅಲ್ಲಿ ತಾಂಡವಾಡುತ್ತದೆ. ಭಗವಂತ ನಮಗೆ ನೇರವಾಗಿ ರಕ್ಷಣೆಯನ್ನು ಕೊಡತಕ್ಕಂಥ ರೂಪವನ್ನು ಕಾಣುತ್ತೇವೆ. ಆ ವೇದದ ವಾಕ್ಯ ನಮಗೆ ಪೂರ್ಣ ತೃಪ್ತಿಯನ್ನು ಕೊಡುತ್ತದೆ. ಆ ತೃಪ್ತಿ ಯಾವ ರೂಪದಲ್ಲಿರುತ್ತದೆ ಅಂದರೆ ಆತ್ಮ ಸಾಕ್ಷಾತ್ಕಾರ ರೂಪವಾಗಿರುತ್ತದೆ. ಭಗವಂತನ ಸಾಕ್ಷಾತ್ಕಾರ ರೂಪವಾಗಿರುತ್ತದೆ. ಅದೇ ಬಿಂಬದರ್ಶನ ರೂಪವಾಗಿರುತ್ತದೆ. ಅದೇ ಮೋಕ್ಷಪ್ರದವಾಗಿರುತ್ತದೆ. ಅದೇ ಮುಕ್ತಿದಾಯಕವಾಗಿರುತ್ತದೆ. ಅದೇ ಮುಕ್ತಾವಸ್ಥೆ ಎನಿಸಿಕೊಳ್ಳುತ್ತದೆ. ಅದೇ ಶ್ರೇಷ್ಠ ಫಲರೂಪವಾಗಿರುತ್ತದೆ. ಇಷ್ಟೆಲ್ಲವನ್ನು ತಿಳಿಸಿಕೊಡೋಕ್ಕೋಸ್ಕರವಾಗಿ ನಮಗೆ ಲೋಕದಲ್ಲಿ ಸಂಸಾರದಲ್ಲೂ ಸಹ ಅನೇಕ ಪದಾರ್ಥಗಳನ್ನು ಕೊಟ್ಟಿರುತ್ತಾನೆ. ಅನೇಕ ಸಮಾರಂಭಗಳಲ್ಲಿ ನಾವು ಅರ್ಹತೆಯನ್ನು ಪಡೆದುಕೊಳ್ಳುತ್ತೇವೆ. ಅರ್ಹತೆ ಪಡೆದುಕೊಂಡಾಗ ಪಾದರಕ್ಷೆಗಳನ್ನು ಒತ್ತಟ್ಟಿಗೆ ಹಾಕುತ್ತೇವೆ. ಪಾದರಕ್ಷೆಗಳು ಸಾವಿರಾರು ಪಾದರಕ್ಷೆಗಳು ಇದ್ದಾಗ ನಮ್ಮ ಪಾದರಕ್ಷೆಯನ್ನೇ ಮಾತ್ರ ಹುಡುಕಿಕೊಂಡು ನಾವು ಬಂದಾಗ ನಮಗೆ ಆತ್ಮಸಂತೃಪ್ತಿಯನ್ನು ಪಡೆಯುವಂತೆ ನಾವು ನಿಲ್ಲಬೇಕಾದರೆ ನಮ್ಮ ಪಾದರಕ್ಷಣೆ ಹೇಗೆ ಬೇಕು ಹಾಗೆ ಈ ಸಂಸಾರದಲ್ಲಿ ಸಂಸಾರಾವಸ್ಥೆಯಲ್ಲಿ ಜೀವನ ಭಗವಂತನೊಳಗೆ ನಿಲ್ಲಬೇಕಾದರೆ ವೇದ ಎಂಬ ರಕ್ಷಕ ಕವಚ ಇದನ್ನು ನಾವು ಧರಿಸಿಕೊಳ್ಳಬೇಕು, ಅಂದರೆ ಸ್ವೀಕರಿಸಬೇಕು, ಆನಂದಿಸಬೇಕು ಎಂದರ್ಥ. ಇದು ಅತ್ಯಂತ ಗುಹ್ಯವಾದ ಥರವಾದ ವಿದ್ಯೆ ಎನಿಸಿಕೊಳ್ಳುತ್ತದೆ. ಲೋಕದಲ್ಲಿ ಬಹಳವಾಗಿ ನಾವು ಉಪಯೋಗ ಕೊಡುತ್ತೇವೆ. ಆದರೆ ಪಾರಮಾರ್ಥಿಕದಲ್ಲಿ ಇದರ ಅನುಸಂಧಾನ ಎಲ್ಲಿಗೆ ಮಾಡುತ್ತೇವೆಯೋ ಎಂದು ಮಾಡುತ್ತೇವೆಯೋ ಅದು ನಮಗೆ ಫಲಪ್ರದವಾಗುತ್ತದೆ, ಪುಣ್ಯಪ್ರದವಾಗುತ್ತದೆ, ಇಷ್ಟಾರೂಪವಾಗುತ್ತದೆ. ಅದೇ ನಮ್ಮ ಪೂರ್ಣ ಕಾಮವನ್ನು ಹೊಂದಿಸಿಕೊಡುತ್ತದೆ. ಇಂತಹ ಅತ್ಯಂತ ಅಮೋಘವಾದ ವಿಷಯವನ್ನು ತಿಳಿಸೋಕ್ಕೋಸ್ಕರವಾಗಿ ಶ್ರೀಮದಾನಂದ ತೀರ್ಥರು ವಾಕ್ಯವನ್ನು ಹೇಳುತ್ತಾರೆ. ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠನ್ನ ಕರ್ಮಕೃತು ಕಾರ್ಯತೆ ಹೇವ ವಶಃ ಕರ್ಮ ಸರ್ವ ಪ್ರಕೃತಿ ಚೈಗುಣೈಃ ನತು ಕರ್ಮಾಣಿ ಸರ್ವಾತ್ಮನ ತ್ಯಕ್ತುಂ ಶಕ್ಯಾನಿ ಚಾಹ ನಹೀತಿ. ಇಲ್ಲಿ ಕರ್ತೃತ್ವವನ್ನು ಯಾತಿಗೆ ಬೋಧನೆ ಮಾಡುತ್ತಿದ್ದಾರೆ ಎಂದರೆ ನಮ್ಮ ರಕ್ಷಾ ಕವಚವನ್ನು ತಿಳಿದುಕೊಳ್ಳುವಾಗ ನಮಗೆ ಶಕ್ತಿ ಬೇಕು, ಜ್ಞಾಪಕ ಶಕ್ತಿ ಬೇಕು, ಅದರ ಆಕಾರವನ್ನು ಬೇಕು. ಹೇಗೆ ನಾವು ಇದೆಲ್ಲವೂ ಸಲಕರಣೆ ರೂಪವಾಗಿ ಅಂಗರೂಪವಾಗಿ ತಿಳಿದುಕೊಂಡಾಗ ನಮ್ಮ ಪಾದರಕ್ಷೆಯನ್ನು ನಾವು ಕಂಡುಕೊಳ್ಳುತ್ತೇವೆಯೋ ಹಾಗೆ ಜೀವನ ಸ್ವರೂಪ ಸತ್ಯಕ್ಕೆ ಇರತಕ್ಕಂಥದ್ದು ಯಾವುದು? ಕರ್ತೃತ್ವ ಶಕ್ತಿ, ಪ್ರಯತ್ನ ಮತ್ತು ಕರ್ಮ. ಈ ಕರ್ಮದಲ್ಲಿ ನಿಷ್ಕಾಮ ಕರ್ಮ ಅಂದರೆ ತನ್ನಗೆ ಯೋಗ್ಯವಾದ ನಿಷ್ಕಾಮ ಕರ್ಮ ಅಂದೇನು? ಭಗವಂತನನ್ನು ಕಾಣಲು ಯೋಗ್ಯವಾದ ಕರ್ಮಗಳಿಗೆ ನಿಷ್ಕಾಮ ಕರ್ಮ ಅಂದ ಹೆಸರು. ಈ ನಿಷ್ಕಾಮ ಕರ್ಮದಲ್ಲಿ ತೊಡಗಿರುವಾಗ ನಮಗೆ ರಕ್ಷಣೆ ಒದಗುವುದು ಎಂದರ್ಥ ಏನು? ನಮಗೆ ಪಾದರಕ್ಷಕ ಹೇಗೆ ಸಿಕ್ಕಿದಂತೆ ದೇಹ ರಕ್ಷಣೆಯಾಗುವಂತೆ ವಸ್ತ್ರ, ಆತ್ಮರಕ್ಷಣೆಯಾಗುವಂತೆ ವೇದ. ಸ್ವರೂಪ ಎಂಬ ಆತ್ಮರಕ್ಷಣೆಗೆ ಬೇಕಾದದ್ದು ಯಾವುದು? ವೇದ. ಅದೇ ಅಪೌರುಷೀಯ ಆಗಮಗಳು. ಅದರಲ್ಲಿ ನಾವು ತಿಳಿಯಬೇಕಾದದ್ದು ಯಾವುದು?
ಕರ್ತೃತ್ವ, ಎರಡನೇದಾಗಿ ಪ್ರಯತ್ನಶೀಲತೆ, ಮೂರನೇದಾಗಿ ಕರ್ಮ. ಯಾವ ಕರ್ಮ? ನಿಷ್ಕಾಮ್ಯ ಕರ್ಮ. ಆದ್ದರಿಂದಲೇ ನಾವು 16 ಬಗೆಯ ಕರ್ಮವನ್ನು ನೋಡಿದೆವು. ಯಾತಕ್ಕೋಸ್ಕರವಾಗಿ ನಮಗೆ ಬೇಡವಾದ ಕರ್ಮ ವಿಭಾಗಗಳನ್ನು ನೋಡಿದೆವು ಅಂದರೆ, ಯಾವ ಯಾವ ಕರ್ಮಗಳನ್ನು ನಾವು ತ್ಯಜಿಸಬೇಕು, ಉದಾಸೀನವಾಗಿರಬೇಕು, ಯಾವ ಕರ್ಮದಲ್ಲಿ ನಾವು ಇಷ್ಟವನ್ನು ತೋರಬೇಕು, ಯಾವ ಕರ್ಮದಲ್ಲಿ ನಾವು ಅನಿಷ್ಟತೆಯನ್ನು ತೋರಬೇಕು ಎಂಬುದರ ವಿವೇಕ ಬೇಕಾದಾಗ ಕರ್ಮದ ವಿಭಾಗವನ್ನು ನಾವು ತಿಳಿದುಕೊಳ್ಳಲೇಬೇಕು. ಇಲ್ಲದಿದ್ದರೆ ಒಂದು ಮಾರುಕಟ್ಟೆಗೆ ಹೋಗಿ ನಮಗೆ ಉತ್ತಮ ಫಲ ಬೇಕು ಅಂತ ಕೇಳಿದಾಗ ನಾವು ಯಾತಕ್ಕೆ ಒಬ್ಬ ವರ್ತಕನ ಹತ್ರ ನೋಡೋದಿಲ್ಲ? 100 ಜನ ವರ್ತಕರಿದ್ದಾಗ 100 ಜನ ವರ್ತಕರನ್ನು ಪರೀಕ್ಷಿಸಿ ಅತಿ ಉತ್ತಮವಾದ ಫಲವನ್ನು ನಾವು ಹೇಗೆ ಪಡೆಯುತ್ತೇವೆಯೋ ಹಾಗೆ 1137 ಶಾಖೆಗಳಲ್ಲಿ ಶ್ರೀ ವೇದವ್ಯಾಸರು ಭಗವಂತನ ಸ್ವರೂಪವನ್ನು ಚಿಂತಿಸಿದ್ದಾರೆ. ನಮಗೆ ಯೋಗ್ಯವಾದ ನಮ್ಮ ಬಿಂಬವನ್ನು ಸ್ಪರ್ಶಿಸಬಹುದಾದಂಥ ವೇದವನ್ನು ನಾವು ತಿಳಿದಾಗ, ವರ್ತಕರಂತೆ ಇರುವ ಅಭಿಮಾನಿ ದೇವತೆಗಳ ಮೂಲಕ ನಾವು ಆ ಫಲ ಎಂಬ ವೇದವನ್ನು ಗ್ರಹಿಸಿದಾಗ ಬಿಂಬರೂಪಿಯ ಸಾಕ್ಷಾತ್ಕಾರವಾಗುವುದು. ಇದಕ್ಕೋಸ್ಕರವಾಗಿಯೇ ಪ್ರತಿನಿತ್ಯವೂ ನಾವು ಮಂಡಿಗೆ ಹೋಗಿ ಪದಾರ್ಥಗಳನ್ನು ಹುಡುಕುತ್ತೇವೆ. ಇದರ ಆಧ್ಯಾತ್ಮಿಕ ಅರ್ಥ, ನಾವು ಮಂಡಿಯಲ್ಲಿ ಈ ಸಂಸಾರಕ್ಕೆ ಬಂದಿದ್ದೇವೆ, ಅನೇಕ ಜನರನ್ನು ಸಂದರ್ಶಿಸುತ್ತೇವೆ, ಅನೇಕ ಕ್ಷೇತ್ರಗಳನ್ನು ಸಂದರ್ಶಿಸುತ್ತೇವೆ, ಅನೇಕ ನದಿ ತೀರ್ಥಗಳಲ್ಲಿ ಸ್ನಾನ ಮಾಡುತ್ತೇವೆ. ಇವೆಲ್ಲದರ ಪರಿಚಯವನ್ನು ಮಾಡಿಕೊಂಡಾಗ ಯಾವುದು ನಮಗೆ ಸ್ವವಿಹಿತವಾದದ್ದು, ಯಾವುದು ಅಹಿತವಾದದ್ದು ಎಂಬುದನ್ನು ನಾವು ವಿವೇಕದಿಂದ ತಿಳಿದುಕೊಂಡು ಭಗವಂತ ಸಾಕ್ಷಾತ್ಕಾರಕ್ಕೆ ಮಾರ್ಗವಾಗುವುದು. ಆದ್ದರಿಂದಲೇ ಕರ್ಮದ ಪರಿಚಯವನ್ನು ಶ್ರೀಮದಾನಂದ ತೀರ್ಥರು ತಿಳಿಸಿಕೊಟ್ಟಿದ್ದಾರೆ. ಅದನ್ನು ವಿಶೇಷವಾಗಿ ಮುಂದಿನ ಪ್ರವಚನದಲ್ಲಿ ನೋಡೋಣ. ಇದನ್ನು ತಿಳಿಸಲು ಶುರುವಾಗಿ ಪುರಂದರದಾಸರು ಅಕ್ರೂರ ವರದ, ಅಂಬರೀಷ ವರದ, ನಾರದ ವರದ, ಮುಚುಕುಂದ ವರದ ಇವರು ತಮ್ಮ ಮಾರ್ಗವನ್ನು ಕಂಡುಕೊಂಡರು. ಕೃಷ್ಣನ ಸೇವೆಯನ್ನು ಕಂಡುಕೊಂಡ ಅಕ್ರೂರ ಅವನ ವಿಶೇಷತೆಯಿಂದ ಅವನು ಉದ್ಧಾರನಾದ. ಅದರಂತೆ ಅದೇ ಮಾರ್ಗದಲ್ಲಿ ನಾವು ಸಾಗಬೇಕು ಎಂಬುದು ತಾತ್ಪರ್ಯವಲ್ಲ. ನಮ್ಮ ಮಾರ್ಗದಲ್ಲೇ ನಾವು ಸಾಗಬೇಕು, ನಮ್ಮ ಮಾರ್ಗವನ್ನು ಕಂಡುಕೊಳ್ಳಬೇಕು. ಅದಕ್ಕೋಸ್ಕರವಾಗಿ ಪ್ರತಿ ಜೀವರಿಗೆ ಕರ್ತೃತ್ವವಿದೆ, ಪ್ರಯತ್ನವಿದೆ ಮತ್ತು ಕರ್ಮಗಳ ರಾಶಿ ಇದೆ. ಇದನ್ನು ಆಯ್ಕೆ ನಿಮಗೆ ಸೇರಿದ್ದು. ಆಯ್ಕೆ ನೀವು ಪ್ರಾರಂಭಿಸಿದಾಗ ಭಗವಂತ ಒಳಗೆ ದೇವತೆಗಳ ಮೂಲಕ ನಮಗೆ ಪ್ರೇರಣೆ ಮಾಡುತ್ತಾನೆ. ಆ ಪ್ರೇರಣೆಯಿಂದ ನಮ್ಮ ವಸ್ತುವನ್ನು ನಾವು ಗ್ರಹಿಸುತ್ತೇವೆ. ಅದೇ ಬಿಂಬೋಪಾಸನೆ. ನಮ್ಮೊಳಗೆ ಇರತಕ್ಕಂಥ ಬಿಂಬನೇ ಪ್ರಚೋದನೆ ಮಾಡುತ್ತಾನೆ, ಇದು ನಿನ್ನ ವಸ್ತು ಎಂಬುದನ್ನು. ಗುರುಗಳು ಬಂದು ಇದೇ ಮಂತ್ರವನ್ನು ಉಚ್ಚಾರ ಮಾಡು ಎಂದು ತಿಳಿಸುತ್ತಾರೆ. ಆ ಉಚ್ಚಾರ ಮಾಡುವುದರಿಂದ ಆ ಪ್ರತಿಪಾದ್ಯವಾದ ಭಗವಂತ ಪ್ರಕಟನಾಗುತ್ತಾನೆ. ಇದೇ ಆತ್ಮಸಾಕ್ಷಾತ್ಕಾರಕ್ಕೆ ಬೀಜ ರೂಪವಾದದ್ದು. ಇದು ಗೋಪ್ಯವಾದದ್ದು. ಏಕೆ ಅಂದರೆ ಇದು ಬೇರೆಯವರಿಗೆ ಪ್ರಯೋಜನವಿಲ್ಲ. ಹೇಗೆ ನಮ್ಮ ಪಾದರಕ್ಷೆ ಬೇರೆಯವರಿಗೆ ಅನುಪಯುಕ್ತವೋ, ನಮ್ಮ ವಸ್ತ್ರ ಬೇರೆಯವರಿಗೆ ಅನುಪಯುಕ್ತವೋ, ಹಾಗೆ ನಾವು ತಿಳಿದುಕೊಳ್ಳಬೇಕು. ವಿಧಿ ಮತ್ತು ನಿಷೇಧ ರೂಪಕವಾಗಿ ಅವರವರ ಯೋಗ್ಯತಾನುಸಾರವಾಗಿ ಗುರುಗಳು ಉಪದೇಶ ಮಾಡುತ್ತಾರೆ, ಭಗವದ್ ದರ್ಶನವಾಗುತ್ತದೆ. ಇದನ್ನು ಮೂಲಭೂತವಾಗಿ ನಮ್ಮ ಪುರಂದರದಾಸರು ಭರತಖಂಡಕ್ಕೆ ಭರತ ಋಷಿಗಳಿಗಾಗಿದ್ದರಿಂದ ನಾರಾಯಣನೆಂಬ ನಾಮದ ಬೀಜವ ನಾರದ ಬಿತ್ತಿದ ಧರೆಯೊಳಗೆ. ಕಲಿಯುಗದಲ್ಲಿ ನಾರದ ಮಹರ್ಷಿಗಳೇ ಭಗವಂತ ನಾಮವೆಂಬ ಬೀಜವನ್ನು ಬಿತ್ತಿದ್ದಾರೆ. ಆ ಬೀಜವನ್ನು ನಮ್ಮ ಮನೆಯಲ್ಲಿ ಹಾಕಿಕೊಂಡು ನಾವು ಬೆಳೆಸಬೇಕು. ಅದಕ್ಕೆ ಮಣ್ಣು ಹಾಕಿ, ನೀರು ಹಾಕಿ ಪೋಷಿಸಬೇಕು. ಅದು ಮರವಾಗಿ ಅದರ ನೆರಳಿನಲ್ಲಿ ಬಾಳಬೇಕು.
ಇದಕ್ಕೋಸ್ಕರವಾಗಿ ಪುರಂದರದಾಸರು 180 ಗಜ್ಜವನ್ನು ರಚಿಸಿದ್ದಾರೆ. ಯಾವ ಗಜ್ಜೆಯಿಂದ ನಿಮಗೆ ಮೋಕ್ಷವಾಗುತ್ತದೋ ನೀವು ಆರಿಸಿಕೊಳ್ಳಿರಿ, ಯಾವ ವೃಕ್ಷದ ನೆರಳು ನಿಮಗೆ ಹಿತವನಿಸುತ್ತದೋ ನೀವು ಕಂಡುಕೊಳ್ಳಿರಿ. ಜೀವೋಪಿ ಕರ್ತಃ ಶಾಸ್ತ್ರಾರ್ಥವತ್ವಾತ್, ವಿಧಿ ನಿಷೇಧವನ್ನು ಬಾಧ್ಯವಾಗಿರುವುದರಿಂದ ವೇದದಲ್ಲಿ ಅರ್ಥವನ್ನು ಕಂಡುಕೊಂಡಾಗ ನಿಮ್ಮ ಆ ಜೀವನ ಸ್ವರೂಪ ಸತ್ಯಕ್ಕೆ ವಿಶಿಷ್ಟವಾದ ಯಾವ ಕರ್ತೃತ್ವ ಮತ್ತು ಪ್ರಯತ್ನತ್ವ ಮತ್ತು ಕರ್ಮತ್ವ ಇದು ಮೂರನ್ನು ನಾವು ತಿಳಿದಂತಾಗುತ್ತದೆ. ಇದು ಜೀವನ ಪ್ರಕರಣದಲ್ಲಿ ಅತ್ಯವಶ್ಯಕವಾದ ಅಂಗಗಳಾಗಿದೆ. ಪ್ರತಿಯೊಂದು ಅಂಗವನ್ನು ನಾವು ಕಂಡಾಗ ಭಗವದ್ ದರ್ಶನವಾಗುವುದು ನಿಶ್ಚಿತ. ಇಂತಹ ಯೋಗ್ಯ ವಿದ್ಯೆಯನ್ನು ಶ್ರೀ ಪುರಂದರದಾಸರು 10 ಜನ ವರದರು ಎಂಬುದರಿಂದ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಇಂತಹ ಶ್ರೇಷ್ಠ ಜ್ಞಾನವನ್ನು ಒದಗಿಸಿದ ಪುರಂದರದಾಸರಿಗೆ ಅನಂತ ನಮಸ್ಕಾರಗಳನ್ನು ಸಲ್ಲಿಸಿ ಅವರ ಅಂತರ್ಯಾಮಿ ಪುರಂದರ ವಿಠಲಿಗೆ ಅಭೂಯಿಷ್ಟ ಅಂತ ನಮ್ಮ ಉಕ್ತಿಮಿದೆ ಮಾತು ಹೇಳಿ, ಇಂತಹ ಶ್ರೇಷ್ಠ ಜ್ಞಾನ ಒದಗಿಸಲು ಸಾಧ್ಯವಾದ ಮನುಷ್ಯ ದೇಹವನ್ನು ಕೊಟ್ಟ ತಂದೆ ತಾಯಿಗಳಿಗೆ ಪಾದಾರವಿಂದಗಳಿಗೆ ನಮಿಸಿ, ಅವರಿಗೆ ಇರಲು ನೆರವಾದ ಗುರು ಹಿರಿಯರನ್ನು ಸ್ಮರಿಸಿ, ಇವರೊಳಗೆ ನಿತ್ಯ ಅಭಿಮಾನಿಗಳಾಗಿ ನಿಂತ ಅನಂತ ದೇವತೆಗಳನ್ನು ನಿರಂತರ ಸ್ಮರಿಸಿ, ಅವರಲ್ಲಿ ಮುಖ್ಯ ಪ್ರಾಣವಾಗಿ ದೇವರು ಇವರಲ್ಲಿ ನಿಂತು ಈ ಪ್ರೇರಣೆ ಮಾಡಿದ್ದರಿಂದ ಅತಿ ಜೀವೋತ್ತಮನಾದ ಮುಖ್ಯ ಪ್ರಾಣನನ್ನು ಸದಾ ಸ್ಮರಿಸುತ್ತಾ ಅವರ ಅನುಗ್ರಹವನ್ನು ಯಾಚಿಸುತ್ತಾ, ಇವರೆಲ್ಲರೂ ಅಸ್ವತಂತ್ರರು, ಸ್ವತಂತ್ರರಾದ ಭಗವಂತ ಲಕ್ಷ್ಮೀನಾರಾಯಣ ಮಾತ್ರ ಅವನೇ ನಮ್ಮ ಬಿಂಬರೂಪ ಭಗವಂತ. ಅವನೇ ಇವರೆಲ್ಲರಲ್ಲೂ ಅವ್ಯಕ್ತವಾಗಿ ನಿಂತು ನಮ್ಮಲ್ಲಿ ವ್ಯಕ್ತರಾಗಿ ಕಾಣುವ ತಂದೆ ತಾಯಿಗಳಾಗಲಿ, ಗುರು ಹಿರಿಯರಾಗಲಿ, ವೇದ ರೂಪವಾಗಲಿ, ಶಬ್ದ ರೂಪವಾಗಿ ನಮಗೆ ಕಾಣಿಸುತ್ತಿದೆ. ನಾವು ಇದನ್ನು ರೂಪಮನ್ಯವ ಧನ್ಯಮಾತ್ಮನಃ. ಪ್ರತಿಯೊಂದು ವೇದದ ವಾಕ್ಯ ವೇದವ್ಯಾಸರದು, ಭಗವಂತ ಸರ್ವಮೂಲದ ಪ್ರತಿಯೊಂದು ವಾಕ್ಯವೂ ಶ್ರೀಮದಾನಂದ ತೀರ್ಥರದು. ನಮ್ಮ ಒಂದೊಂದು ತೊದಲು ನುಡಿಯೂ ನಮ್ಮ ತಂದೆ ತಾಯಿಗಳು ಗುರುಗಳು ಕಲಿಸಿಕೊಟ್ಟ ಭಿಕ್ಷಾ. ನಾವು ಹಾಕಿಕೊಂಡಿರುವ ವಸ್ತ್ರ ಎಲ್ಲವೂ ಸಹ ನಮ್ಮ ತಂದೆ ತಾಯಿಗಳು ಕೊಟ್ಟಿರತಕ್ಕಂಥ ವಸ್ತ್ರ, ಪಾದರಕ್ಷೆಯಾಗಲಿ ವಸ್ತ್ರವಾಗಲಿ ಆತ್ಮರಕ್ಷಣೆಯಾಗಿ ಕೊಡತಕ್ಕಂಥದ್ದು ವೇದವ್ಯಾಸರ ಅಸ್ತ್ರ, ಅದೇ ವೇದರೂಪ. ಆದ್ದರಿಂದ ಆ ಬಿಂಬನಿಗೆ ನಾವು ಹೇಗೆ ನಾವು ಪ್ರತ್ಯುಪಕಾರವನ್ನು ಸಲ್ಲಿಸುವುದಂದರೆ ಭೂಯಿಷ್ಠ ಅಂತೆ ನಮ್ಮ ಉಕ್ತಿಮಿದೇಮ, ಭೂಯಿಷ್ಠ ಅಂತೇ ನಮ್ಮ ಉಕ್ತಿಮಿದೇಮ, ಭೂಯಿಷ್ಠ ಅಂತೆ ನಮ್ಮ ಉಕ್ತಿಮಿದೇಮ ಅಂತ ಹೇಳಿ ವಿನಮ್ರವಾಗಿ ನಮಿಸೋಣ. ಭಾರತೀಯ ರಮಣಕ್ಕೆ ಪ್ರಾಣ ಅಂತ ಹೇಳಿದ ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ, ಹರಿ ಓಂ, ಹರಿ ಓಂ.